ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕಠೋಪನಿಷತ್ತಿನ 2ನೇ ಅಧ್ಯಾಯದ 2ನೇ ವಲ್ಲಿಯ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆರಂಭದ ಮಂತ್ರದಲ್ಲಿ ಪುರದಲ್ಲಿ ವಾಸಿಸುವವನು ಆತ್ಮನು ಎಂಬುದಾಗಿ ಪುರಮೇಕಾದಶ ದ್ವಾರ ಎಂಬಂತಹ 11 ದ್ವಾರಗಳಿರತಕ್ಕಂತಹ ಈ ಶರೀರವೆಂಬ ಉಪಾಧಿಯಲ್ಲಿ ತೋರಿಕೊಳ್ಳುವವನು ಆತ್ಮನು ಎಂಬುದಾಗಿ ಹೇಳಿ, 2ನೇ ಮಂತ್ರದಲ್ಲಿ ಈ ಎಲ್ಲ ಪುರಗಳಲ್ಲಿಯೂ ಎಲ್ಲ ಉಪಾಧಿಗಳಲ್ಲಿಯೂ ತೋರುವವನು ಆ ಪರಬ್ರಹ್ಮವೇ ಎಂಬುದಾಗಿ ಪ್ರತಿಪಾದನೆ ಮಾಡಿದ ನಂತರ 3 ಮತ್ತು 4ನೇ ಮಂತ್ರಗಳಲ್ಲಿ ಅನ್ವಯ ಮತ್ತು ವ್ಯತಿರೇಕ ಕ್ರಮದಿಂದ ಆತ್ಮನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅನ್ವಯ ವ್ಯತಿರೇಕ ಕ್ರಮ ಅಂದರೆ ಏನು ಅಂತ ನಾನು ಹೇಳಿದ್ದೇನೆ ಹಿಂದಿನ ತರಗತಿಯಲ್ಲಿ. ಯತ್ಸತ್ವೇ ಯತ್ಸತ್ವಂ ಯದಭಾವೇ ಯದಭಾವಃ ತದೇವ ತಸ್ಯ ಕಾರಣಂ ಎನ್ನುವಂಥದ್ದು. ಕಾರ್ಯಕಾರಣದ ಮಧ್ಯೆ ಸಂಬಂಧವನ್ನು ಹೇಳುವಾಗ ಈ ನಿಯಮವನ್ನು ಅನುಸರಿಸ್ತಾರೆ. ಯಾವುದು ಇರುವುದರಿಂದ ಯಾವುದು ಇರುತ್ತದೋ, ಯಾವುದು ಇಲ್ಲದೆ ಇರೋದ್ರಿಂದ ಅದು ಇರೋದಿಲ್ವೋ, ಅದುವೇ ಅದಕ್ಕೆ ಕಾರಣ ಅಂತ ಆ ವಾಕ್ಯಕ್ಕೆ ಅರ್ಥ. ಮಣ್ಣು ಇರುವುದರಿಂದ ಮಡಿಕೆ ಇರಲಿಕ್ಕೆ ಸಾಧ್ಯ, ಮಣ್ಣು ಇಲ್ಲದಿದ್ದರೆ ಮಡಿಕೆ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮಣ್ಣೇ ಮಡಿಕೆಗೆ ಕಾರಣ ಎಂಬುದಾಗಿ ಹೇಳ್ತಾರೆ. ಹಾಗೆ ಮೇಲ್ನೋಟಕ್ಕೆ ನಮಗೆ ಶರೀರಾದಿ ವ್ಯಾಪಾರಗಳನ್ನು ನೋಡಿದಾಗ ಶರೀರದ ಕಸುವು, ಪ್ರಾಣದ ಕೆಲಸ, ಹಾಗೆ ಬುದ್ಧಿಯ ಕೆಲಸ, ಇದರಿಂದಲೇ ವ್ಯವಹಾರ ನಡೀತಾ ಇದೆ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಅದಕ್ಕೆ ಮನುಷ್ಯ ಪರಮಾತ್ಮನನ್ನು ಮರೆತಿದ್ದಾನೆ. ಕಾರಣ ಇಷ್ಟೇ, ಇದೆಲ್ಲದಕ್ಕೂ ಕಾರಣವಾಗಿರತಕ್ಕಂತಹ ಒಂದು ಚೈತನ್ಯ ವಸ್ತು ಇದೆ. ಅದರ ಸನ್ನಿಧಿಯಿಂದಲೇ ದೇಹ ಮನಸ್ಸು ಬುದ್ಧಿಗಳು ಕಾರ್ಯವನ್ನು ಮಾಡ್ತಾ ಇದೆ. ಆ ಚೈತನ್ಯಕ್ಕೆ ಹೆಸರು ಪರಮಾತ್ಮ ಎಂಬುದಾಗಿ. ಆದ್ದರಿಂದ ಅವನ ಅಧೀನರಾಗಿಯೇ ನಾವಿದ್ದೇವೆ, ಅವನಿಗೆ ನಾವು ಶರಣಾಗಬೇಕು ಎನ್ನುವಂತಹ ಪ್ರಜ್ಞೆ ನಮಗೆ ಬರದೇ ಇರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಮೇಲ್ನೋಟಕ್ಕೆ ಆತ್ಮದ ಅಸ್ತಿತ್ವ ಅನ್ನೋದು ಗೊತ್ತಾಗೋಲ್ಲ. ಸಾಕಷ್ಟು ವಿಚಾರ ಮಾಡಿ ಶ್ರುತಿ ಹಾಗೂ ಗುರುಪದೇಶದ ಸಹಾಯದಿಂದಲೇ ಈ ಸತ್ಯ ಗೊತ್ತಾಗುವಂಥದ್ದು. ಅದಕ್ಕೆ ಆರಂಭದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನೀನು ಒಪ್ಪು ಅಂತ ಹೇಳ್ತಾರೆ. ನೀನು ನಂಬಪ್ಪ, ನಾನೇ ಎಲ್ಲವನ್ನೂ ಮಾಡ್ತಾ ಇರುವವನಲ್ಲ, ಅವನ ಅನುಗ್ರಹದಿಂದ ಅವನ ಕೃಪೆಯಿಂದ ನನ್ನ ಜೀವನ ನಡೆದುಕೊಂಡು ಹೋಗ್ತಾ ಇದೆ. ಆದ್ದರಿಂದ ಭಗವಂತನಿಗೆ ಶರಣಾಗು ಎಂಬುದಾಗಿ ಆರಂಭದಲ್ಲಿ ಉಪದೇಶವನ್ನು ನೀಡ್ತಾರೆ. ಕೊನೆಗೆ ವೇದಾಂತ ಶಾಸ್ತ್ರಕ್ಕೆ ಪ್ರವೇಶ ಮಾಡಿದ ಮೇಲೆ ಗೊತ್ತಾಗ್ತದೆ, ಇದು ನಂಬುವ ವಿಷಯವಲ್ಲ, ಇದು ವಾಸ್ತವ ಅಂತ. ಯಾವ ಚೈತನ್ಯದ ಸನ್ನಿಧಿಯಿಂದ
ಅಂತಃಕರಣಕ್ಕೆ ಚಿದಾಭಾಸ ಎನ್ನುವಂಥದ್ದು ಅನುಗ್ರಹವಾಗಿದೆಯೋ, ಚಿದಾಭಾಸ ಪ್ರದಾನ ಅಥವಾ ಚಿದಾಭಾಸ ಅನುಗ್ರಹ ಅನ್ನುವಂಥದ್ದು ಪರಮಾತ್ಮನಿಂದಲೇ ಈ ಅಂತಃಕರಣಕ್ಕೆ ಆಗಿರೋದು. ಚಿದಾಭಾಸ ಸಂಯುಕ್ತವಾದ ಅಂತಃಕರಣವೇ ತನ್ನ ಆ ಬೆಳಕನ್ನ, ಅರಿವನ್ನ ದೇಹಕ್ಕೆ ವರ್ಗಾಯಿಸುವಂಥದ್ದು. ಆದ್ದರಿಂದಲೇ ದೇಹ ಚೇತನಮಯವಾಗಿ ಕಾಣಿಸುವಂಥದ್ದು. ದೇಹಕ್ಕೆ ಸ್ವತಃ ಅರಿಯುವ ಶಕ್ತಿ ಇಲ್ಲ. ಅದು ಅಂತಃಕರಣದಿಂದ ಎರವಲಾಗಿ ಪಡೆದಂತಹ ಅರಿವು. ಅಂತಃಕರಣಕ್ಕೂ ಕೂಡ ಅರಿಯುವ ಶಕ್ತಿ ಇಲ್ಲ. ಅದು ಆತ್ಮನಿಂದ ಎರವಲಾಗಿ ಪಡೆದಂತಹ ಆಭಾಸವನ್ನ ಹೊಂದಿ ಅರಿಯುವ ಕೆಲಸವನ್ನ ಮಾಡ್ತಾ ಇದೆ. ಆದ್ದರಿಂದಾಗಿ ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡಿದರೂ ಕೂಡ ಅದಕ್ಕೆ ಮೂಲ ಕಾರಣ ಪರಮಾತ್ಮನು ಕೊಟ್ಟ ಚಿದಾಭಾಸ ಎನ್ನುವ ಅನುಗ್ರಹ. ಜಡವಾದಂತಹ ಈ ಶರೀರಕ್ಕೆ, ಜಡವಾದಂತಹ ಅಂತಃಕರಣಕ್ಕೆ ಆಭಾಸವನ್ನ ಭಗವಂತ ಅನುಗ್ರಹಿಸಿರುವುದರಿಂದಲೇ ನಾವು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಅಜ್ಞಾನಿಯಾದ ಜನರು ನನ್ನ ಶರೀರದ ಕಸುವು, ನನ್ನ ಬುದ್ಧಿ ಸಾಮರ್ಥ್ಯ, ಇದರಿಂದ ನಾನು ಸಾಧನೆಯನ್ನು ಮಾಡಿದ್ದೇನೆ ಎಂಬುದಾಗಿ ಅಂದುಕೊಳ್ತಾರೆ. ಅಹಂಕಾರ ಅನ್ನುವಂಥದ್ದು ದೃಢವಾಗ್ತದೆ. ಅಹಂಕಾರಿಯಾದಂತಹ ಈ ಜೀವಾತ್ಮನು ಜನ್ಮ ಜನ್ಮಾಂತರಗಳನ್ನ ಪಡೆದುಕೊಳ್ತಾನೆ. ಸಂಸಾರದಲ್ಲಿ ಸುಖ ದುಃಖಗಳಲ್ಲಿ ಹೊರಳಾಡ್ತಾನೆ. ಇದಕ್ಕೆ ಕಾರಣ ಇಷ್ಟೇ, ಶರೀರ ಮನಸ್ಸು ಬುದ್ಧಿಗಳಿಂದ ಸೇರಿಕೊಂಡಂತಹ ಚಿದಾಭಾಸವು, ಆ ಅಹಂಕಾರವು, ಇದೆಲ್ಲವನ್ನ ಅಭಿಮಾನವನ್ನ ಪಡುವಂತಹ ಆ ಜೀವಾತ್ಮನು ಸ್ವತಃ ಅಸ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವ ಭಾವ ನಮಗೆ ಸ್ವತಂತ್ರ ಅಸ್ತಿತ್ವ ಇದೆ, ನಾನೇನನ್ನು ಸಾಧಿಸಬಲ್ಲೆ ಎನ್ನುವಂತಹ ಈ ತಪ್ಪು ತಿಳುವಳಿಕೆಯೇ ನಮ್ಮ ರಾಗದ್ವೇಷಗಳಿಗೆ, ತದನಂತರ ಬರುವ ಸುಖ ದುಃಖಗಳಿಗೆ ಕಾರಣ ಆಗ್ತದೆ. ಅದರ ಬದಲಾಗಿ ಯಾವಾತನು ಇದೆಲ್ಲದರ ಹಿಂದೆ ಒಂದು ಚೈತನ್ಯ ಇದೆ, ಒಂದು ಶ್ರೇಷ್ಠವಾದ ಪ್ರಜ್ಞೆ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ನಾವು ಅದಕ್ಕೆ ಈಶ್ವರ ಎಂಬುದಾಗಿ ಹೇಳ್ತಾರೆ. ಈ ಜಗತ್ತಿನ ಒಳಹೊರಗೆಲ್ಲ ತುಂಬಿಕೊಂಡು, ಅಂತರ್ಯಾಮಿಯಾಗಿದ್ದುಕೊಂಡು, ನಿಯಾಮಕನಾಗಿದ್ದುಕೊಂಡು ಈ ವ್ಯಷ್ಟಿ ಶರೀರವನ್ನ, ಸಮಷ್ಟಿ ಸೃಷ್ಟಿಯನ್ನ ಚಾಲನೆ ಮಾಡ್ತಾ ಇರತಕ್ಕಂತಹ ಒಂದು ಚೇತನ ವಸ್ತು ಅನ್ನುವಂಥದ್ದಿದೆ. ಅದರ ಕಾರಣದಿಂದಲೇ ಸೃಷ್ಟಿಯ ವ್ಯವಸ್ಥೆಯೂ ನಡೀತಾ ಇದೆ, ವ್ಯಷ್ಟಿಯ ವ್ಯವಸ್ಥೆಯೂ ನಡೀತಾ ಇದೆ. ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್, ಜೀವಾತ್ಮ. ಆದ್ದರಿಂದ ಜೀವಾತ್ಮನಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಪರಮಾತ್ಮನ ಅಧೀನವಾಗಿರತಕ್ಕಂಥವನಿವನು ಎಂಬಂತಹ ಭಾವ ನಮ್ಮ ಅಂತಃಕರಣದಲ್ಲಿ ಬಂದ್ರೆ ಶರಣಾಗತಿ ಅತ್ಯಂತ ಸಹಜವಾಗ್ತದೆ. ನಿಜವಾಗಿಯೂ ಶರಣಾಗತಿ ಒಂದು ಪ್ರಯತ್ನಪೂರ್ವಕವಾಗಿ ಸಾಧಿಸಿಕೊಳ್ಳುವಂಥದ್ದಲ್ಲ. ಭಗವಂತನ ಮಹತ್ವವನ್ನ, ಮಹಿಮೆಯನ್ನ ಅರಿತುಕೊಂಡ ತಕ್ಷಣ ಅಹಂಕಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಭಗವಂತನ ಮಹಿಮೆಯಿಂದಲೇ ಎಲ್ಲವೂ ನಡೀತಾ ಇದೆ ಅಂತ ತಿಳಿದ ತಕ್ಷಣ ನಾನು ಎನ್ನುವಂಥದ್ದು ಕುಗ್ಗಿ ಹೋಗುತ್ತೆ ಸಹಜವಾಗಿ. ತಪ್ಪು ತಿಳುವಳಿಕೆಯಿಂದಾಗೇ ಜೀವಾತ್ಮ ಭಾವ ಅಥವಾ ಅಹಂಕಾರ ಅನ್ನುವಂಥದ್ದು ಉದಯಿಸಿರುವಂಥದ್ದು, ಅಥವಾ ಜೀವನದಲ್ಲಿ ಅದು ಆಟ ಆಡ್ತಾ ಇರತಕ್ಕಂಥದ್ದು. ಸರಿಯಾದ ತಿಳುವಳಿಕೆ ಬಂದ ತಕ್ಷಣ ಮನುಷ್ಯನು ಆ ಈಶ್ವರನ ಅನುಗ್ರಹವನ್ನ ಮತ್ತೆ ಮತ್ತೆ ನೆನೀತಾನೆ. ಭಕ್ತಿ ಮಾಡುವುದು ಅತ್ಯಂತ ಸಹಜವಾಗ್ತದೆ. ವೇದಾಂತ ಜ್ಞಾನ ಸ್ಥಿತಿಯಲ್ಲಿ ಅಹಂಕಾರವೇ ಅಳಿದು ಹೋಗೋದ್ರಿಂದ ಭಕ್ತಿಯ ಪರಾಕಾಷ್ಠೆ ಅಂತ ಕರೀಬಹುದು. ವೇದಾಂತ ಜ್ಞಾನ ಅಥವಾ ನಿಧಿಧ್ಯಾಸನನ್ನ ಶಂಕರರು ದೊಡ್ಡ ಭಕ್ತಿ ಎಂದು ಕರೆದಿದ್ದಾರೆ. ಮೋಕ್ಷ ಸಾಧನ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಆತ್ಮತತ್ವಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅಂತ ಹೇಳ್ತಾರೆ ವಿವೇಕ ಚೂಡಾಮಣಿ. ಯಾಕೆ? ಅಹಂಕಾರವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆ ಅದು, ಸರಿಯಾದ ತಿಳುವಳಿಕೆ. ಇನ್ನು ಅದಕ್ಕಿಂತ ಪೂರ್ವದಲ್ಲಿ ಒಬ್ಬನು ಅವನ ಮಹಿಮೆಯನ್ನ ಶ್ರದ್ಧೆಯಿಂದ ನಂಬಿ ಆ ಮೂಲಕವಾಗಿ ಅವನನ್ನು ಸ್ತುತಿಸುತ್ತ, ಅವನನ್ನು ಕೊಂಡಾಡುತ್ತ, ನೀನೇ
ಎಲ್ಲ, ನಾನು ಇಲ್ಲ, ನೀನು ಸೊನ್ನೆ ನಾನು ಸೊನ್ನೆ, ಈ ಭಾವವನ್ನು ತಳೆದು ಬದುಕನ್ನು ನಡೆಸುವುದು ಉತ್ತಮ ಎಂಬುದಾಗಿ ಪ್ರಾಚೀನರು ಹೇಳಿದ್ದಾರೆ. ಉಪನಿಷತ್ತು ಇಲ್ಲಿ ಯುಕ್ತಿಯ ಮೂಲಕವಾಗಿ ಆ ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹೇಗೆ? ಪ್ರಾಣ ಅಪಾನ ಮುಂತಾದಂತಹ ಪ್ರಾಣನ ಕಾರ್ಯಗಳಿರಬಹುದು ಅಥವಾ ಇಂದ್ರಿಯಗಳ ಕಾರ್ಯಗಳಿರಬಹುದು, ಇದೆಲ್ಲವೂ ಕೂಡ ಆತ್ಮನ ಸನ್ನಿಧಿಯಿಂದಲೇ ನಡೀತಾ ಇದೆ. ಅಷ್ಟೇ ಅಲ್ಲ, ಪ್ರಾಣಾದಿ ಮತ್ತು ಇಂದ್ರಿಯಾದಿ ಕಾರ್ಯಗಳು ಆತ್ಮನಿಗೆ ಬಲಿಯನ್ನು ಅರ್ಪಿಸಿದ ಹಾಗೆ. ವಿಶ್ವೇ ದೇವ ಉಪಾಸತೆ ಎಂಬುದಾಗಿ ಆ ಪರಮಾತ್ಮನಿಗೆ ಮಾಡುವಂತಹ ಒಂದು ಉಪಾಸನೆಯ ರೂಪದಲ್ಲಿ ಇಂದ್ರಿಯ ಮತ್ತು ಪ್ರಾಣಾದಿ ಮನಸ್ಸಿನ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ ಹೇಳುತ್ತೆ. ಅರ್ಥಾತ್ ಆತ್ಮನ ಅಸ್ತಿತ್ವದಿಂದಲೇ ಇಂದ್ರಿಯ ಮತ್ತು ಪ್ರಾಣದ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಚಿದಾಭಾಸ ಅನ್ನುವಂಥದ್ದು, ಅಂತಃಕರಣ ಅನ್ನುವಂಥದ್ದು ಶರೀರವನ್ನು ಬಿಟ್ಟ ಮೇಲೆ ಈ ಶರೀರಕ್ಕೆ ಯಾವುದೇ ಸಾಮರ್ಥ್ಯ ಅನ್ನೋದು ಇರುವುದಿಲ್ಲ. ಕಿಮತ್ರ ಪರಿಶಿಷ್ಯತೆ, ಅವನಿಗೆ ನೋಡುವುದಾಗ್ಲಿ, ಕೇಳುವುದಾಗ್ಲಿ, ವ್ಯವಹಾರ ಮಾಡುವುದಾಗ್ಲಿ, ಅಹಂಕಾರ ಪಡುವುದಾಗ್ಲಿ ಏನಾದರೂ ಸಾಧ್ಯವೇ ಈ ಶರೀರಕ್ಕೆ? ತಾನು ಶ್ರೀಮಂತ, ಇನ್ನೊಬ್ಬ ಬಡವ ಅಂತ ಅಹಂಕಾರ ಪಟ್ಟುಕೊಂಡವನು ಹೆಣವಾದ ಮೇಲೆ ಬಡವನ ಪಕ್ಕದಲ್ಲಿ ನನ್ನ ಹೂಳಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಆದ್ದರಿಂದ ಚಿದಾಭಾಸದ ಅನುಗ್ರಹ ಇರುವುದರಿಂದಲೇ ಈ ಶರೀರಕ್ಕೆ ಸಾಮರ್ಥ್ಯ ಬಂದಿರುವುದನ್ನು ಮತ್ತೆ ಮತ್ತೆ ನೆನೆಯಬೇಕು. ಆದ್ದರಿಂದ ಚಿದಾಭಾಸ ಸಂಯುಕ್ತವಾದ ಅಂತಃಕರಣ ಶರೀರವನ್ನು ಬಿಟ್ಟ ಮೇಲೆ, ಇಲ್ಲಿ ಆತ್ಮನು ಶರೀರವನ್ನು ಬಿಟ್ಟ ಮೇಲೆ ಅಂತ ಇಲ್ಲಿ ಆತ್ಮ ಅಂದ್ರೆ ಜೀವಾತ್ಮ. ಜೀವಾತ್ಮನಿಗೆ ಅಸ್ತಿತ್ವ ಎಲ್ಲಿಂದ ಬಂತು? ಪರಮಾತ್ಮನಿಂದ. ಆದ್ದರಿಂದ ಪರಮಾತ್ಮನು ಅನುಗ್ರಹವನ್ನು ಬಿಟ್ಟರೆ ಇದು ಶವ, ಪರಮಾತ್ಮನ ಅನುಗ್ರಹದಿಂದಲೇ ಇದು ಶಿವ ಎಂಬುದನ್ನ ಸದಾ ನೆನಪಿಟ್ಟುಕೊಂಡು ಆ ಪರಮಾತ್ಮ ತತ್ವವನ್ನೇ ಮೂಲ ಕಾರಣ ಎಂಬುದಾಗಿ ನಾವು ಅರ್ಥೈಸಬೇಕು. ಇನ್ನೊಂದು ಶ್ರುತಿ ಕೂಡ, ತೈತರೀಯ ಶ್ರುತಿ ಹೇಳುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಯದೇಶ ಆಕಾಶ ಆನಂದ ನ ಸ್ಯಾತ್ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಆತ್ಮನು ಇಲ್ಲದಿದ್ರೆ, ಆಕಾಶ ಸ್ವರೂಪನಾದಂತಹ ಆತ್ಮನು ಈ ಶರೀರದಲ್ಲಿ ಚಿದಾಭಾಸವನ್ನು ಕೊಡದೇ ಇದ್ದರೆ ಉಸಿರಾಟವನ್ನು ಯಾರು ಮಾಡುತ್ತಾರೆ? ಕಣ್ಣಿನಿಂದ ನೋಟವನ್ನು ಯಾರು ನೋಡುತ್ತಾರೆ? ಕಿವಿಯಿಂದ ಶಬ್ದವನ್ನು ಯಾರು ಕೇಳ್ತಾರೆ? ಅದು ಸಾಧ್ಯ ಇಲ್ಲ ಎನ್ನುವಂತಹ ಕಾರಣದಿಂದ ಆತ್ಮನ ಅಸ್ತಿತ್ವವನ್ನು ನಾವು ಒಪ್ಪಬೇಕು ಎಂಬುದನ್ನ ತಿಳಿಸಿಕೊಟ್ಟಿತು. ಇನ್ನು 5ನೇ ಮಂತ್ರವು ಕೂಡ ಇದೇ ವಿಷಯವನ್ನ ವಿಸ್ತಾರ ಮಾಡುತ್ತೆ. ಶಂಕರ ಭಗವತ್ಪಾದರು ಸಂಬಂಧ ಭಾಷ್ಯವನ್ನು ಬರೀತಾ ಹೇಳ್ತಾರೆ, ಸ್ಯಾನ್ಮತಂ, ಕೆಲವರ ಅಭಿಪ್ರಾಯ ಇರಬಹುದು, ಒಂದು ವಿಶೇಷ ಚಿಂತನೆ ಮಾಡುವವರು ಕೆಲವರು ಇರ್ತಾರೆ, ತರ್ಕಬದ್ಧವಾಗಿ ಯೋಚನೆ ಮಾಡುವರು. ಅವ್ರೇನು ಹೇಳ್ತಾರಪ್ಪ ಅಂದ್ರೆ, ಪ್ರಾಣ ಅಪಾನಾದಿ ಅಪಗಮಾದೇವ ಇದಂ ವಿಧ್ವಸ್ತಂ ಭವತಿ ನತು ತದ್ ವ್ಯತಿರಿಕ್ತ ಆತ್ಮ ಅಪಗಮಾತ್. ನೋಡ್ರಿಯಪ್ಪ, ನೀವು ಆತ್ಮನ ಅಸ್ತಿತ್ವದಿಂದ ಶರೀರಾದಿ ಕ್ರಿಯೆಗಳು ನಡೀತಾ ಇದೆ, ವ್ಯವಹಾರಗಳು ನಡೀತಾ ಇದೆ ಅಂತ ನೀವು ಏನು ಹೇಳ್ತಿದ್ದೀರೋ ಅದು ನಾವು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ, ಪ್ರಾಣಾದಿ ಅಪಗಮಾದೇವ, ಈ ಪ್ರಾಣ ಶರೀರವನ್ನು ಬಿಟ್ಟ ಮೇಲೆ ಶರೀರ ನಾಶವಾಗುವುದು ನೋಡಿದ್ದೇವೆ ನಾವು. ಮತ್ತು ತದ್ ವ್ಯತಿರಿಕ್ತ ಆತ್ಮ ಅಪಗಮನ, ಅದಕ್ಕಿಂತ ಹೊರತಾಗಿ ಆತ್ಮ ಬಿಟ್ಟ ಮೇಲೆ ಶರೀರ ನಾಶವಾಗಿದ್ದು ನಾವು ನೋಡಿಲ್ಲ. ಪ್ರಾಣ ಬಿಟ್ಟ ಮೇಲೆ, ಅರ್ಥಾತ್ ಅದಕ್ಕೆ ನಾವು ಹೇಳ್ತೇವೆ ಪ್ರಾಣ ಹೋಯ್ತು ಅಂತ, ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾಣಾದಿಭಿರೇವ ಇಹಿ ಮೃತ್ಯೋ ಜೀವತಿ, ಪ್ರಾಣಗಳಿಂದಲೇ ಈ ಮರ್ತ್ಯನು ಜೀವಿಸುತ್ತಾನೆ, ಯಾವುದೋ ಆತ್ಮ ಇದೆ ಎಂಬುದಾಗಿ ನಾವು ಒಪ್ಪೋದಿಲ್ಲ ಅಂತ ಕೆಲವರು ತರ್ಕ ಮಾಡಬಹುದು. ಯಾಕಂದ್ರೆ ಆತ್ಮನ ಅಸ್ತಿತ್ವ ಅನ್ನೋದು ಯಾವುದೇ ಪ್ರಮಾಣಗಳಿಂದ ತಿಳಿಯುವಂಥದ್ದಲ್ಲ. ಅಂದ್ರೆ ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ತಿಳಿಯುವಂಥದ್ದಲ್ಲ. ಶ್ರುತಿ ಪ್ರಮಾಣದಿಂದ ತಿಳಿಯಲ್ಪಟ್ಟರೂ ಕೂಡ ಅದು ಪರೋಕ್ಷ ಪ್ರಮಾಣವಾಯಿತು.
ವಾಸ್ತವವಾಗಿ ಆತ್ಮನ ಅಸ್ತಿತ್ವವನ್ನು ಸ್ವತಃ ಪ್ರಮಾಣದಿಂದ ತಿಳಿಯಲ್ಪಡುವಂಥದ್ದು. ಅದು ಅತ್ಯಂತ ಸೂಕ್ಷ್ಮವಾದದ್ದು. ನಾನಿದ್ದೇನೆ ಎಂಬ ವಿಷಯದಲ್ಲಿ ಚಕ್ಷುರಾದಿ ಪ್ರಮಾಣಗಳಾಗಲಿ ಅನುಮಾನಾದಿ ಪ್ರಮಾಣಗಳಾಗಲಿ ಬೇಕಿಲ್ಲ. ಅದು ಸ್ವತಃ ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಅದನ್ನು ಅರಿಯುವುದಕ್ಕೆ ಶ್ರುತಿ ನಮಗೆ ಸಹಾಯ ಮಾಡುತ್ತೆ. ಅನುಭವ ಸ್ವರೂಪನಾದ ಆತ್ಮನನ್ನ ತಿಳಿಸಿಕೊಡುವುದಕ್ಕೆ ನಮಗೆ ಶ್ರುತಿ ಪ್ರಮಾಣ ಆಗುತ್ತೆ. ಅದಕ್ಕೆ ಪರೋಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಅಪರೋಕ್ಷ ಪ್ರಮಾಣ ಯಾವುದಪ್ಪ ಅಂದ್ರೆ ನಾನಿದ್ದೇನೆ ಎಂಬಂತಹ ಅನುಭವ. ಇಲ್ಲಿಗೆ ಒಬ್ಬ ವ್ಯಕ್ತಿ ತಲುಪಬೇಕಾದ್ರೆ ಸಾಕಷ್ಟು ವಿಚಾರವನ್ನು ಮಾಡಬೇಕಾಗ್ತದೆ. ಅಂತಃಕರಣ ಶುದ್ಧಿಯಿಂದ, ಗುರುಪದೇಶದ ಸಹಾಯದಿಂದ ವಿಚಾರವನ್ನು ಮಾಡಿ ನಿಧಿಧ್ಯಾಸನವನ್ನು ಮಾಡಿಕೊಂಡು ಕಂಡುಕೊಳ್ಳಬೇಕಾದ ಸಂಗತಿ. ಆದ್ದರಿಂದ ಮೇಲ್ನೋಟಕ್ಕೆ ಇದು ಒಪ್ಪಲಿಕ್ಕೆ ಕಷ್ಟ. ಆದ್ದರಿಂದ ತಾರ್ಕಿಕವಾಗಿ ವಿಚಾರ ಮಾಡುವವರು, ಲಾಜಿಕಲ್ ಆಗಿ ಥಿಂಕ್ ಮಾಡುವವರು ಅಂತ ಏನು ಹೇಳ್ತೇವೆ, ಅವ್ರೇನು ಹೇಳ್ತಾರೆ, ಪ್ರಾಣ ಬಿಟ್ಟ ಮೇಲೆ ಶರೀರ ಜಡವಾಗುವುದು ಕಾಣಿಸುತ್ತೆ, ಪ್ರಾಣ ಇರುವಾಗ ಶರೀರ ಚಟುವಟಿಕೆಯಿಂದಿರುವುದು ಕಾಣುತ್ತೆ. ಆದ್ದರಿಂದಲೇ ಪ್ರಾಣಿ ಅಂತ ಕರೆಯುವುದಲ್ಲ, ಜೀವ ಅಂತ ಕರೆಯುವುದು ಯಾಕೆ? ಪ್ರಾಣಧಾರಣಾತು, ಪ್ರಾಣವನ್ನು ಧರಿಸಿರುವುದರಿಂದ ಜೀವ ಅಂತ. ಪ್ರಾಣವನ್ನು ಧರಿಸಿರುವವನು ಯಾರು? ಅವನು ಚೈತನ್ಯ. ಅದು ಕಾಣೋದಿಲ್ಲ. ಆದುದರಿಂದ ಪ್ರಾಣವೇ ಜೀವನದ ಹೇತು ಎಂಬುದಾಗಿ ಕೆಲವರು ಅಭಿಪ್ರಾಯ ಪಡ್ತಾರೆ. ಆದರೆ ಹಾಗಿಲ್ಲ, ನೈತದಸ್ತಿ, ಹಾಗಲ್ಲ. ಅದಕ್ಕೆ ಕಾರಣವನ್ನ ಶಂಕರರು ಮುಂದೆ ಹೇಳ್ತಾರೆ. ಮಂತ್ರವನ್ನು ನೋಡೋಣ. 5ನೇ ಮಂತ್ರ. ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತ ಉಪಾಶ್ರಿತವು. ಕಶ್ಚನ ಮರ್ತ್ಯ, ಯಾವ ಮರ್ತ್ಯನೂ ಕೂಡ, ಮರ್ತ್ಯ ಅಂದ್ರೆ ಇಲ್ಲಿ ಮರಣಶೀಲವಾದವನು ಅಂತ, ಅಂದ್ರೆ ಮರಣವನ್ನು ಹೊಂದುವವನು ಮರ್ತ್ಯ ಅಂತ. ಅದಕ್ಕೆ ಭೂಮಿಗೆ ಮರ್ತ್ಯಲೋಕ ಅಂತ ಹೇಳ್ತಾರೆ. ಇಲ್ಲಿರುವವರೆಲ್ಲರೂ ಮರಣವನ್ನು ಹೊಂದುತ್ತಾರೆ. ಮರ್ತ್ಯ ಅಂದ್ರೆ ಜೀವರು ಅಂತ ಅರ್ಥ. ಮನುಷ್ಯರು ಮತ್ತೆಲ್ಲ ಪ್ರಾಣಿಗಳು ಎಲ್ಲವೂ ಮರ್ತ್ಯರೇ. ಆದ್ದರಿಂದ ಕಶ್ಚನ ಮರ್ತ್ಯ, ಯಾವ ಮರ್ತ್ಯನೋ ಅಥವಾ ಯಾವ ಮನುಷ್ಯನೋ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ನಮ್ಮನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಾವ ಮನುಷ್ಯನೂ ಕೂಡ ಪ್ರಾಣೇನ ನ ಜೀವತಿ, ಉಸಿರನ್ನ ತೆಗೆದುಕೊಳ್ಳುವುದರಿಂದ ಅವನು ಜೀವಿಸೋದಿಲ್ಲ. ಅಪಾನೇನ ನ ಜೀವತಿ, ಉಸಿರನ್ನು ಬಿಡುವುದರಿಂದಲೂ ಜೀವಿಸೋದಿಲ್ಲ. ಅರ್ಥಾತ್ ಉಸಿರನ್ನು ತೆಗೆದುಕೊಂಡು ಉಸಿರನ್ನ ಬಿಡುವಂತಹ ಈ ಪ್ರಾಣನ ವ್ಯವಹಾರದಿಂದ ಅವನು ಜೀವಿಸಿರುವುದಿಲ್ಲ. ತು ಆದರೆ ಯಸ್ಮಿನ್ ಏತವು ಉಪಾಶ್ರಿತವು ಇತರೇಣ ಜೀವಂತಿ, ಯಾವನಿಂದಾಗಿ ಈ ಪ್ರಾಣಾಪಾನಗಳು ಆಶ್ರಯಿಸಿದೆಯೋ, ಪ್ರಾಣಾಪಾನ ಅಥವಾ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವಂತಹ ಪ್ರಾಣದ ಕ್ರಿಯೆಗಳು ಯಾವ ಇನ್ನೊಬ್ಬನನ್ನ ಆಶ್ರಯಿಸಿಕೊಂಡು ನಡೀತಾ ಇದೆಯೋ ಅದರಿಂದಾಗಿ ಶರೀರ ಜೀವಿಸಿದೆ. ಇಲ್ಲಿ ಏನು ಹೇಳಿದಾಗಾಯ್ತು ಅಂತ ನೀವು ಕೇಳಬಹುದು. ಇಲ್ಲಿ ಬಹಳ ಮುಖ್ಯವಾದ ಒಂದು ಸಂಗತಿಯನ್ನು ಹೇಳುತ್ತೆ ಉಪನಿಷತ್ತು. ಏನು? ಈ ಪ್ರಾಣಾದಿ ಕ್ರಿಯೆಗಳು ತಮಗಾಗಿ ವ್ಯವಹಾರವನ್ನು ಮಾಡುವುದಿಲ್ಲ. ಅವುಗಳ ವ್ಯವಹಾರ ನಡೆಯುವುದಕ್ಕೆ ಇನ್ನೊಬ್ಬನ ಅವಶ್ಯಕತೆ ಇರುತ್ತದೆ ಅಂತ. ಅದಕ್ಕೆ ಒಂದು ನಿಯಮವನ್ನು ಹೇಳ್ತಾರೆ, ಸಂಘಾತಸ್ಯ ಪರಾರ್ಥತ್ವಾತು ಎನ್ನುವ ನಿಯಮ. ಸಂಘಾತ ಅಂದ್ರೆ ಸೇರುವಿಕೆ, ಒಟ್ಟುಗೂಡುವಿಕೆ. ಅನೇಕ ಸಂಗತಿಗಳು ಒಟ್ಟುಗೂಡಿಕೊಂಡು ಒಂದು ಕೆಲಸವನ್ನ ಮಾಡ್ತಾ ಇವೆ ಅಂತ ಆದರೆ ಅದು ಇನ್ನೊಬ್ಬನ ಪ್ರಯೋಜನಕ್ಕಾಗಿ ಇರ್ತದೆ. ಪರಾರ್ಥತ್ವಾತ್ ಅಂದ್ರೆ ಪರ ಅರ್ಥ, ಇನ್ನೊಬ್ಬನ ಪ್ರಯೋಜನಕ್ಕಾಗಿ. ಸ್ವತಃ ಪ್ರಯೋಜನಕ್ಕಾಗಿ ಎಲ್ಲವೂ ಸೇರಿಕೊಂಡು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ನಾವು ಪ್ರಪಂಚದಲ್ಲಿ ಕಾಣುವುದಿಲ್ಲ. ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ಕೊಡಬಹುದು, ಅಥವಾ ಪ್ರಪಂಚದ ಎಲ್ಲಾ ದೃಷ್ಟಾಂತಗಳು ಹಾಗೆಯೇ ಇರತಕ್ಕಂಥದ್ದು. ಈಗ ಒಂದು ಮನೆ, ಶಂಕರ ಭಗವತ್ಪಾದರು ಮನೆಯ ದೃಷ್ಟಾಂತವನ್ನು ಕೊಡ್ತಾರೆ. ಕಿಟಕಿಗಳಿರುತ್ತೆ, ಬಾಗಿಲಿರುತ್ತೆ, ಛಾವಣಿ ಇರುತ್ತೆ, ಕಂಬಗಳಿರುತ್ತೆ, ವಿದ್ಯುತ್ ದೀಪಗಳಿರುತ್ತೆ, ಅನೇಕ ವಸ್ತುಗಳಿಂದ ಸೇರಿಕೊಂಡು ಒಂದು ಮನೆ ಅಂತ ಆಗತ್ತೆ.
ಅನೇಕ ಸಂಗತಿಗಳು ಸೇರಿಕೊಂಡಿರುವ ಮನೆಗೆ ಏನು ಹೇಳ್ತಾರೆ? ಸಂಘಾತ ಅಂತ, ಕಾಂಪ್ಲೆಕ್ಸ್ ಅಂತ ಹೇಳ್ತೇವಲ್ಲ, ಅನೇಕ ವಸ್ತುಗಳು ಸೇರ್ಕೊಂಡಿರೋದು. ಅದು ಮನೆಯ ಪ್ರಯೋಜನಕ್ಕಾಗಿಯೇ ಇದೆ ಅಂತ ಒಪ್ಲಿಕ್ಕಾಗಲ್ಲ. ಇವೆಲ್ಲವೂ ಸೇರಿಕೊಂಡು ತಮ್ಮ ತಮ್ಮ ಸುಖಕ್ಕಾಗಿ ಕೆಲಸವನ್ನು ಮಾಡ್ತಾ ಇವೆ ಅಂತ ಎಲ್ಲಿಯೂ ಆಗಲ್ಲ. ಇನ್ನೊಬ್ಬ ಯಜಮಾನ ಅಂತಿದ್ದಾನೆ, ಭೋಕ್ತ ಅಂತಿದ್ದಾನೆ, ಅವನ ಅನುಭವಕ್ಕಾಗಿ ಇವೆಲ್ಲವೂ ಇದೆ ಎನ್ನುವಂಥದ್ದು ಜಗತ್ತಿನಲ್ಲಿ ನಾವು ಕಾಣತಕ್ಕಂತಹ ಒಂದು ನಿಯಮ. ಯಾವುದೇ ಸಂಘಾತದ ಅಥವಾ ಸಂಯೋಜನೆ ಇದ್ರೆ ಅದಕ್ಕೆ ಒಬ್ಬ ಉಪಭೋಕ್ತ ಇರಬೇಕು, ಅನುಭವಿಸುವ ಒಬ್ಬ ಇರಬೇಕು, ಅವನು ಇವಕ್ಕಿಂತ ಬೇರೆ ಆಗಿರಬೇಕು. ಈ ವಾಹನವನ್ನ ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು. ಅನೇಕ ಪಾರ್ಟ್ಗಳನ್ನು ಹೊಂದಿರುವಂಥದ್ದು ವಾಹನ. ಚಕ್ರ, ಸ್ಟೀರಿಂಗು, ಇಂಜಿನ್ನು, ಬಾಡಿ, ಪೆಟ್ರೋಲು, ಬೇರೆ ಬೇರೆ ವಸ್ತುಗಳಿದೆ. ಯಾಕೆ ಅವು ಸೇರ್ಕೊಂಡಿವೆ? ಇಂಜಿನ್ನು ಚಲನೆ ತಮ್ಮ ಚಲನೆಗೋಸ್ಕರ ಇವೆ, ಟೈರ್ಗಳು ತಮ್ಮ ಕಾರ್ಯಕ್ಕೋಸ್ಕರ ಇವೆ, ಪೆಟ್ರೋಲ್ ತನ್ನ ಸುಖಕ್ಕೋಸ್ಕರ ಸೇರ್ಕೊಂಡಿದೆ ಅಂತ ಹೇಳಲ್ಲ. ಈ ಎಲ್ಲ ಸಂಗತಿಗಳು ಇನ್ನೊಬ್ಬ ಯಜಮಾನನೋ ಅಥವಾ ಡ್ರೈವರ್ನಿಗೋಸ್ಕರ ಇರುವಂಥದ್ದು. ಹೀಗೆ ಸೃಷ್ಟಿಯ ಎಲ್ಲ ಸಂಗತಿಗಳು ಕೂಡ ಹೀಗೆ. ಅದಕ್ಕಿಂತ ಹೊರತಾಗಿ ಇನ್ನೊಬ್ಬ ಉಪಭೋಕ್ತಾ ಇರ್ತಾನೆ. ಇಲ್ಲಿಯೂ ಕೂಡ ಇಂದ್ರಿಯಗಳು ಅನೇಕ ಸಂಗತಿಗಳನ್ನು 10 ಸಂಗತಿಗಳನ್ನು ಒಳಗೊಂಡ ಇಂದ್ರಿಯಗಳು. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5. ಅವಕ್ಕೆ ಪ್ರತ್ಯೇಕ ಕಾರ್ಯಗಳಿವೆ. ಜ್ಞಾನೇಂದ್ರಿಯಗಳಿಗೆ ಬಾಹ್ಯ ಪ್ರಪಂಚವನ್ನ, ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಕೊಡುತ್ತೆ. ಆ ಸಂಗ್ರಹಿಸಿದ ಮಾಹಿತಿಯನ್ನು ಅನುಸರಿಸಿಕೊಂಡು ಮನಸ್ಸು, ಬುದ್ಧಿ ತೀರ್ಮಾನ ಮಾಡುತ್ತೆ. ಅವು ಕರ್ಮೇಂದ್ರಿಯಕ್ಕೆ ಆಜ್ಞೆಯನ್ನು ನೀಡುತ್ತೆ. ಕರ್ಮೇಂದ್ರಿಯಗಳು ಕಾರ್ಯವನ್ನ ನಡೆಸುತ್ತೆ. ಇದೆಲ್ಲದಕ್ಕೂ ಕೂಡ ಪ್ರಾಣದ ಸಹಾಯ ಬೇಕಾಗ್ತದೆ. ಕರ್ಮೇಂದ್ರಿಯಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಪ್ರಾಣನ ಅನುಗ್ರಹ ಬೇಕು, ಶಕ್ತಿ ಅನ್ನುವಂಥದ್ದು ಬೇಕು. ಪ್ರಾಣ ಅಂದ್ರೆ ಶಕ್ತಿ ಅಂತ, ಊರ್ಜಾ ಅಂತ ನಾವೇನು ಕರಿತೇವೆ, ದಟ್ ಎನರ್ಜಿ, ವೈಟಲ್ ಎನರ್ಜಿ. ಆ ಪ್ರಾಣದಿಂದ ಇಂದ್ರಿಯಗಳು ಕಾರ್ಯಪ್ರವೃತ್ತ ಆಗ್ತವೆ. ಪ್ರಾಣಗಳು ಕೂಡ ಪ್ರತ್ಯೇಕ ಕಾರ್ಯವನ್ನು ಮಾಡುತ್ತೆ. ರಕ್ತ ಪರಿಚಲನೆ ಇರಬಹುದು, ಮಲಮೂತ್ರ ವಿಸರ್ಜನೆ ಇರಬಹುದು, ಆಹಾರದ ಪಚನ ಇರಬಹುದು, ನಿದ್ರೆ ಮುಂತಾದ ಕಾರ್ಯಗಳು ಇರಬಹುದು, ಆಕಳಿಕೆ, ಸೀನು ಮುಂತಾದ ತಲೆಯ ಮೇಲ್ಗಡೆಯ ಕಾರ್ಯಗಳು ಇರಬಹುದು. ಹೀಗೆ ಪ್ರಾಣಗಳು ಬೇರೆ ಬೇರೆ ಕಾರ್ಯವನ್ನು ಮಾಡ್ತಾ ಇವೆ. ಜ್ಞಾನೇಂದ್ರಿಯಗಳು ಪ್ರತ್ಯೇಕ ಕಾರ್ಯವನ್ನು ಮಾಡ್ತಾ ಇವೆ, ಕರ್ಮೇಂದ್ರಿಯಗಳು ಪ್ರತ್ಯೇಕ ಕಾರ್ಯವನ್ನು ಮಾಡ್ತಾ ಇದೆ. ಇದೆಲ್ಲದರ ಹಿಂದೆ ಇರತಕ್ಕಂತಹ ಮನಸ್ಸಿಗೂ ತೀರ್ಮಾನ ಕೊಡ್ತಕ್ಕಂಥ ಬುದ್ಧಿ, ಇಲ್ಲದೆಲ್ಲದರ ಅಭಿಮಾನ ಪಡ್ತಕ್ಕಂಥ ಅಹಂಕಾರ, ಹೀಗೆ ಇವಿಷ್ಟೂ ಸೇರಿಕೊಂಡು ಏನೊಂದು ಕೆಲಸ ಇಲ್ಲಿ ನಡೀತಾ ಇದೆ. ಮತ್ತೆ ಇದೆಲ್ಲದಕ್ಕೂ ಆಶ್ರಯವಾಗಿರುವ ಶರೀರ ಅಂತಕ್ಕಂತಹ ಈ ಆಶ್ರಯದಲ್ಲಿ ಆಫೀಸಿನ ಬಿಲ್ಡಿಂಗ್ ಇದ್ದ ಹಾಗೆ ಇದು. ಆಫೀಸ್ ಬಿಲ್ಡಿಂಗ್ ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ, ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತೆ. ಹಾಗೆ ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ ಕಾರ್ಯಗಳು ನಡೆಯುತ್ತೆ. ಇದು ಒಂದು ರೀತಿ ಸಂಘಾತ ಇದ್ದ ಹಾಗೆ. ಈ ಸಂಘಾತದ ವ್ಯವಸ್ಥೆಯನ್ನ ಅದರ ಪಾಡಿಗೆ ಅದು ನಡೀತಾ ಇದೆ ಅಂತ ಹೇಳುವುದು ತಪ್ಪಾಗ್ತದೆ. ಅದೆಲ್ಲ ಸೇರಿಕೊಂಡು ಇನ್ನೊಬ್ಬನಿಗಾಗಿ ಕಾರ್ಯವನ್ನು ಮಾಡ್ತಾ ಇವೆ ಎನ್ನುವುದು ತರ್ಕಬದ್ಧವಾದಂತಹ ಮಾತು. ಹಾಗೆ ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಕೇವಲ ಪ್ರಾಣ ಅಪಾನಗಳ ಕಾರ್ಯದಿಂದಲೇ ಮನುಷ್ಯ ಬದುಕ್ತಿರೋದಲ್ಲ. ಇತರೇಣತು ಜೀವಂತಿ. ಇತರೇಣ ಅಂದ್ರೆ ಇನ್ನೊಬ್ಬನಿಗಾಗಿ, ಇನ್ನೊಬ್ಬನಿಂದ ಅಂತ, ಇನ್ನೊಬ್ಬನಿಂದಾಗಿ, ಅವನ ಪ್ರಯೋಜನಕ್ಕಾಗಿ ಇವೆಲ್ಲವೂ ಕೂಡ ಕಾರ್ಯ ಮಾಡ್ತಾ ಇವೆ. ಅಷ್ಟೇ ಅಲ್ಲ, ಅವನನ್ನ ಆಶ್ರಯಿಸಿಕೊಂಡಿವೆ ಎನ್ನುವಂತಹ ಒಂದು ತರ್ಕವನ್ನ ಶ್ರುತಿ ನಮ್ಮ ಮುಂದೆ ಕೊಡುತ್ತೆ. ಶಂಕರರು ತುಂಬಾ ಸುಂದರವಾಗಿ ಇದರ ವಿವರಣೆ ನೀಡ್ತಾರೆ. ನ ಪ್ರಾಣೇನ ನ ಅಪಾನೇನ ಚಕ್ಷುರಾದಿನ ವಾ ಮರ್ತ್ಯ ಮನುಷ್ಯೋ ದೇಹವಾನ್ ಕಶ್ಚನ ಜೀವತಿ. ದೇಹವನ್ನ ಹೊಂದಿರತಕ್ಕಂತಹ ಯಾವುದೇ ಮನುಷ್ಯನು ಪ್ರಾಣಾಪಾನ ಅಥವಾ ಚಕ್ಷುರಾದಿಗಳ ಕಾರ್ಯದಿಂದ ಬದುಕಿರುವಂಥದ್ದಲ್ಲ. ನ ಕೋಪಿ ಜೀವತಿ, ಆ ರೀತಿಯಾಗಿ ಜೀವಿಸುವಂಥದ್ದಲ್ಲ. ಹಾಗಾದ್ರೆ ಏನು? ನಹ್ಯೇಷಾಂ ಪರಾರ್ಥಾನಾಂ ಸಂಹತ್ಯಕಾರಿತ್ವಾತ್ ಜೀವನ ಹೇತುತ್ವ ಉಪಪದ್ಯತೆ. ಇದು ಸಂಹತ್ಯಕಾರಿತ್ವಾತ್ ಅಂತ ಹೇಳ್ತಾರೆ. ಸಂಹತಿ ಅಥವಾ ಸಂಘಾತ ಒಂದೇ ಅರ್ಥ. ಸಂಹತವಾಗಿರತಕ್ಕಂಥದ್ದು,
ಯಾವುದು ಇಂದ್ರಿಯಗಳಾಗ್ಲಿ ಪ್ರಾಣಗಳಾಗ್ಲಿ ಸೇರಿಕೊಂಡಿರ್ತಕ್ಕಂಥದ್ದು, ಒಂದಕ್ಕೊಂದು ಸೇರಿಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಆದ್ದರಿಂದ ಇದರಿಂದ ಜೀವನ ಹೇತು ಅನ್ನುವಂಥದ್ದು ಸಿದ್ಧವಾಗುವುದಿಲ್ಲ. ಏನು ಸಿದ್ಧವಾಗತ್ತೆ? ಪರಾರ್ಥಾನ, ಇನ್ನೊಬ್ಬರ ಪ್ರಯೋಜನಕ್ಕೆ ಅದು ಇವೆ ಎನ್ನುವುದು ಸಿದ್ಧವಾಗತ್ತೆ. ಸ್ವಾರ್ಥೇನ ಅಸಂಹತೇನ ಪರೇಣ ಕೇನಜಿತ್ ಅಪ್ರಯುಕ್ತಂ ಸಂಹತಾನಾಂ ಅವಸ್ಥಾನಂ ನ ದೃಷ್ಟಂ ಗ್ರಹಾದೀನಾಂ ಲೋಕೆ. ಜಗತ್ನಲ್ಲಿ ನಾವು ಒಂದು ಸಿದ್ಧಾಂತವನ್ನು ನೋಡ್ತೇವೆ, ಒಂದು ನಿಯಮವನ್ನು ನೋಡ್ತೇವೆ. ಏನು? ಸ್ವಾರ್ಥೇನ ಅಸಂಹತೇನ ಪರೇಣ, ಸಂಘಾತವಲ್ಲದ, ಸೇರಿಕೊಂಡಿಲ್ಲದ ಇನ್ನೊಬ್ಬನು ತನ್ನ ಪ್ರಯೋಜನಕ್ಕಾಗಿ ಏನು ಪ್ರಚೋದನೆಯನ್ನು ನೀಡುವುದರಿಂದ ಸೇರಿಕೊಂಡಿರತಕ್ಕಂತಹ ವಸ್ತುಗಳು ಕೆಲಸವನ್ನು ಮಾಡ್ತವೆ. ಯಥಾ ಗ್ರಹಾದೀನಾಂ ಲೋಕೆ. ಮನೆ ಎನ್ನುವಂಥ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಒಬ್ಬ ಯಜಮಾನನಿಗಾಗಿ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಕೆಲಸ ಮಾಡ್ತಾ ಇವೆ. ಹಾಗೆ ತಥಾ ಪ್ರಾಣಾದೀನಾಮಪಿ ಸಂಹತತ್ವಾತ್ ಭವಿತುಂ ಅರ್ಹತಿ. ಹಾಗೆ ಪ್ರಾಣಾದಿಗಳು ಕೂಡ ಸಂಹತತ್ವಾತ್, ಒಂದಕ್ಕೊಂದು ಸೇರಿಕೊಂಡು ಕೆಲಸ ಮಾಡಿರೋದ್ರಿಂದ, ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಇನ್ನೊಬ್ಬನ ಪ್ರಯೋಜನಕ್ಕಿವೆ ಎಂಬುದು ನಿರ್ಧಾರವಾಗ್ತದೆ. ಅತಃ ಇತರೇಣೈವ ಸಂಹತ ಪ್ರಾಣಾದಿ ವಿಲಕ್ಷಣೇನ ತು ಸರ್ವೇ ಸಮ್ಮತಾಃ ಸಂತೋ ಜೀವಂತಿ ಪ್ರಾಣಾನ್ ಧಾರಯಂತಿ. ಆತ್ಮನಿಗಾಗಿಯೇ ಎಲ್ಲವೂ ಕೆಲಸವನ್ನು ಮಾಡ್ತಾ ಇವೆ. ಯಸ್ಮಿನ್ ಸಂಹತ ವಿಲಕ್ಷಣೆ ಆತ್ಮನಿ ಸತಿ ಪರಸ್ಮಿನ್ ಏತೌ ಪ್ರಾಣಾಪಾನೌ ಚಕ್ಷುರಾದಿಭಿಃ ಸಂಹತೌ ಉಪಾಸಿತೌ ಯಸ್ಯ ಅಸಮ್ಮತಸ್ಯಾರ್ಥೆ ಪ್ರಾಣಾಪಾನಾದಿಃ ಸೋ ವ್ಯಾಪಾರಂ ಕುರ್ವನ್ ವರ್ತತೆ ಸಮ್ಮತಸ್ಸನ್ಸ ತತೋ ಅನ್ಯಸಿದ್ಧ ಇತ್ಯಭಿಪ್ರಾಯಃ. ಅನ್ವಯ ವ್ಯತಿರೇಕ ಕ್ರಮದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಯಸ್ಮಿನ್ ಸಂಹತ ವಿಲಕ್ಷಣೆ ಆತ್ಮನಿ ಪರಸ್ಮಿನ್ ಸತಿ ಏತೌ ಪ್ರಾಣಾಪಾನೌ ಚಕ್ಷುರಾದಿಭಿಃ ಸಂಹತೌ ಉಪಾಶ್ರಿತೌ. ಆತ್ಮನು ಈ ಸಂಘಾತಕ್ಕಿಂತ ಅತ್ಯಂತ ಭಿನ್ನವಾಗಿರುವುದರಿಂದ ಅವನಲ್ಲಿ ಆಶ್ರಯಿಸಿದಂತಹ ಪ್ರಾಣ ಮತ್ತು ಚಕ್ಷುರಾದಿಗಳು ಕಾರ್ಯವನ್ನು ಮಾಡ್ತಾ ಇವೆ. ಯಸ್ಯ ಅಸಂಹತಸ್ಯ ಅರ್ಥೆ ಪ್ರಾಣಾಪಾನಾದಿಹಿ ಸೋ ವ್ಯಾಪಾರಂ ಕುರ್ವನ್ ವರ್ತತೆ ಸಂಹತಸ್ಸನ್. ಅಸಂಹತಾರ್ಥ ಅಂದ್ರೆ ಸಂಘಾತಕ್ಕಾಗಿಯೇ ಪ್ರಾಣಾಪಾನಾದಿ ವ್ಯವಹಾರಗಳು ತನ್ನ ವ್ಯಾಪಾರವನ್ನು ಮಾಡುವಂಥದ್ದು ನಾವು ನೋಡುವುದಿಲ್ಲ. ಅಂದರೆ ಅದಕ್ಕಿಂತ ಹೊರತಾದಂತಹ ಆತ್ಮನಿದ್ದಾನೆ ಎನ್ನುವುದು ನಿಶ್ಚಯ ಆಯಿತು ಎಂಬುದನ್ನ ಶಂಕರರು ಬರೀತಾರೆ. ಇದರಿಂದ ಸ್ಪಷ್ಟ ಆಯಿತು ಏನಪ್ಪಾ ಅಂದ್ರೆ, ಶರೀರಾದಿಗಳ ವ್ಯಾಪಾರವನ್ನ ನೋಡಿದಾಗ ಆತ್ಮನೊಬ್ಬನಿದ್ದಾನೆ ಎನ್ನುವಂಥದ್ದನ್ನು ಕೂಡ ನಾವು ನಿಶ್ಚಯ ಮಾಡಬಹುದು. ಇನ್ನು 6ನೇ ಮಂತ್ರದಿಂದ ಆರಂಭ ಮಾಡಿ 15ನೇ ಮಂತ್ರದ ತನಕ ಆತ್ಮವಿಚಾರವನ್ನು ಪ್ರಧಾನವಾಗಿ ತಿಳಿಸಿಕೊಡುತ್ತೆ. ವಿಶೇಷವಾದಂತಹ ಮಂತ್ರಗಳನ್ನ ಅದು ಒಳಗೊಂಡಿದೆ. 6ನೇ ಮಂತ್ರ ಒಂದು ಪ್ರತಿಜ್ಞೆಯನ್ನು ಮಾಡುತ್ತೆ. ಮುಂದೆ ತಾನು ಏನು ಹೇಳ್ತಾ ಇದ್ದೇನೆ ಎನ್ನುವುದನ್ನ ಯಮಧರ್ಮರಾಯನು ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ನಾವು ಕಥೆಯನ್ನು ಮರೆತು ಬಿಟ್ಟಿದ್ದೇವೆ. ಇಬ್ಬರ ಮಧ್ಯೆ ಸಂಭಾಷಣೆ ಇದು. ಯಮನಿಗೂ, ಆಚಾರ್ಯನಾದ ಯಮನಿಗೂ ಶಿಷ್ಯನಾದ ನಚಿಕೇತನ ಮಧ್ಯೆ ಸಂಭಾಷಣೆ ನಡೀತಾ ಇತ್ತು. ಆದ್ದರಿಂದ ಆಚಾರ್ಯನಾದ ಯಮನು ಮತ್ತೊಮ್ಮೆ ಪ್ರತಿಜ್ಞೆಯನ್ನು ಮಾಡ್ತಾನೆ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ ಯಥಾ ಚ ಮರಣಂ ಪ್ರಾಪ್ಯ ಆತ್ಮಾ ಭವತಿ ಗೌತಮ. ಹೇ ಗೌತಮ ಅಂದರೆ ನಚಿಕೇತ ಅಂತ ಅರ್ಥ. ಗೌತಮ ಗೋತ್ರದವನಾದ್ರಿಂದ ಅವನಿಗೆ ಗೌತಮ ಅಂತ ನಚಿಕೇತನಿಗೆ ಕರೀತಾನೆ ಯಮಧರ್ಮ. ಹಂತ ಅಂದ್ರೆ ಈಗ, ಅಂದ್ರೆ ಹೊಸ ವಿಷಯವನ್ನ ಆರಂಭ ಮಾಡುವ ಹಾಗೆ, ಪುನಃ ಅದನ್ನ ನಾನು ನೆನಪಿಸುವ ಹಾಗೆ ಹೇಳ್ತಕ್ಕಂತಹ ಒಂದು ಅಭಿಪ್ರಾಯ ಹಂತ ಅಂತ. ತೇ ಇದಂ ಗುಹ್ಯಂ ಸನಾತನಂ ಬ್ರಹ್ಮ ಪ್ರವಕ್ಷ್ಯಾಮಿ. ಈಗ ನಿನಗೆ ನಾನು ಗುಹ್ಯವಾದಂತಹ ಸನಾತನ ಬ್ರಹ್ಮವನ್ನ ಹೇಳ್ತೇನೆ. ಗುಹ್ಯ ಯಾಕೆ ಅಂದ್ರೆ, ರಹಸ್ಯ ಯಾಕೆ ಅಂದ್ರೆ ಹೇಳಿದ್ರು ಅರ್ಥ ಆಗಲ್ಲ, ಆದ್ರಿಂದ ರಹಸ್ಯ. ಅಷ್ಟೇ ಅಲ್ಲ, ಅನಧಿಕಾರಿಗಳಿಗೆ ಇದನ್ನು ಹೇಳಬಾರದು ಅಂತ ಹೇಳಿರೋದ್ರಿಂದ ರಹಸ್ಯ. ಆತ್ಮವಿದ್ಯೆಯನ್ನ ಅನಧಿಕಾರಿಗಳಿಗೆ ಹೇಳಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ.
ಕಾರಣ ಇಷ್ಟೇ. ಅದನ್ನು ಬಚ್ಚಿಡಬೇಕು, ತಮ್ಮವರಿಗೆ ಮಾತ್ರ ಕೊಡಬೇಕು ಎಂಬ ಅರ್ಥ ಅಲ್ಲ. ಅನಧಿಕಾರಿಯಾಗಿ ಇದನ್ನು ಶ್ರವಣ ಮಾಡಿದ್ರೆ ಅರ್ಥವಾಗುವುದಕ್ಕಿಂತ ಅನರ್ಥವಾದೀತು, ಅಪಾರ್ಥವಾದೀತು, ವಿಪರೀತಾರ್ಥವಾದೀತು ಎನ್ನುವ ಕಾರಣಕ್ಕೆ ಅಷ್ಟೆ. ಆದ್ದರಿಂದ ಇದು ರಹಸ್ಯ. ಇನ್ನೊಂದು ಕಾರಣದಿಂದಲೂ ಇದು ಗುಹ್ಯ. ಯಾಕಂದ್ರೆ ಅನೇಕ ಬಾರಿ ಹೇಳಿದರೂ ಕೂಡ ಇದು ಅಷ್ಟು ಸುಲಭವಾಗಿ ಅರ್ಥವಾಗೋದಿಲ್ಲ ಅನ್ನೋ ಕಾರಣಕ್ಕೆ. ನಮ್ಮ ಸ್ವಾಮಿಗಳೊಬ್ರು ತಮಾಷೆ ಮಾಡ್ತಾ ಇದ್ರು. ನಾನು ಕಳೆದ ವರ್ಷ ಉಪನ್ಯಾಸ ಮಾಡಿದ್ದನ್ನೇ ಈ ವರ್ಷ ಉಪನ್ಯಾಸ ಮಾಡ್ತಾ ಇದ್ದೇನೆ, ಹೊಸ್ತೇನೂ ಹೇಳ್ತಾ ಇಲ್ಲ. ನಿಮ್ಗೂ ಹೊಸದಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಉಪನ್ಯಾಸ ಮಾಡಿ ಹೋದ್ಮೇಲೆ ನೀವು ಮರಿತೀರಾ. ಆದ್ರಿಂದ ಅದೇ ವಿಷಯವನ್ನ ಫ್ರೆಶ್ ಆಗಿ ಹೇಳಲಿಕ್ಕೆ ನನಗೆ ಅವಕಾಶ ಉಂಟು ಅಂತ ತಮಾಷೆ ಮಾಡ್ತಾ ಇದ್ರು. ಆದ್ದರಿಂದ ಇದು ರಹಸ್ಯ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಮನಸ್ಸಿಗೆ ಇಳಿಯುವಂಥದ್ದಲ್ಲ, ಶ್ರುತಿಯೇ ಹೇಳುತ್ತಲ್ಲ. ಆದ್ದರಿಂದ ಗುಹ್ಯಂ ಬ್ರಹ್ಮ ಎಂಬುದಾಗಿ ಕರೆದಿದ್ದಾರೆ. ಆತ್ಮ ಅಥವಾ ಬ್ರಹ್ಮ ಎಂಬ ಶಬ್ದಕ್ಕೆ ಒಂದೇ ಅರ್ಥ, ಆತ್ಮಾಚ ಬ್ರಹ್ಮ ಎಂಬುದಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ವ್ಯಷ್ಟಿ ಉಪಾಧಿಯಿಂದ ಅವನನ್ನು ಗುರುತಿಸುವಾಗ ಆತ್ಮ ಶಬ್ದವನ್ನು ಬಳಸ್ತಾರೆ. ಸಮಷ್ಟಿ ಉಪಾಧಿಯಿಂದ ಅವನನ್ನ ಲಕ್ಷಿಸುವಾಗ ಬ್ರಹ್ಮ ಎಂಬ ಶಬ್ದ ಬಳಸ್ತಾರೆ. ಹಾಗಂತ ಇದೆರಡು ಅತ್ಯಂತ ಬೇರೆ ಅಲ್ಲ. ಆತ್ಮ ಅಂದರೂ ಅರ್ಥ ಒಂದೇ, ಬ್ರಹ್ಮ ಅಂದರೂ ಅರ್ಥ ಒಂದೇ. ತಸ್ಮಾತ್ವ ಏತಸ್ಮಾದಾತ್ಮನಃ ಆಕಾಶಾತ್ ಸಂಭೂತಃ ತೈತ್ರಿಯ ಶ್ರುತಿಯಲ್ಲಿ ಆ ಬ್ರಹ್ಮದಿಂದಾಗಲಿ ಅಥವಾ ಈ ಆತ್ಮದಿಂದಾಗಲಿ ಸೃಷ್ಟಿಯಾಯಿತು ಅಂತ ಹೇಳ್ತಾ ಆತ್ಮ ಮತ್ತು ಬ್ರಹ್ಮ ಎಂಬ ಶಬ್ದ ಸಮಾನ ಅರ್ಥಕ ಎಂಬುದಾಗಿ ಹೇಳುತ್ತೆ. ಬ್ರಹ್ಮ ಎಂಬ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ, ಅತಿಶಯ ಬೃಹತ್ವಾತ್ ಬ್ರಹ್ಮ. ಆತ್ಮ ಎಂಬ ಶಬ್ದಕ್ಕೂ ಅದೇ ಅರ್ಥ. ಆತ್ಮ ಎಂಬ ಶಬ್ದದ ವ್ಯುತ್ಪತ್ತಿ ಬೇರೆ ಬೇರೆ ಧಾತುವಿನಿಂದ ಮಾಡಿದ್ರೂ ಎಲ್ಲದಕ್ಕೂ ಒಂದೇ ಅರ್ಥ, ಸರ್ವವ್ಯಾಪಕವಾದದ್ದು, ಯಾವಾಗಲೂ ಇರತಕ್ಕಂಥದ್ದು, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸ್ವೀಕರಿಸುವಂಥದ್ದು. ಈ ರೀತಿ ಬ್ರಹ್ಮ ಶಬ್ದದ ವ್ಯುತ್ಪತ್ತಿ ಅರ್ಥವನ್ನೇ ಆತ್ಮಶಬ್ದ ಹೇಳೋದ್ರಿಂದ ಅದೆರಡು ಒಂದೇ ಅರ್ಥವನ್ನು ಹೇಳುವಂಥದ್ದು. ಅದಕ್ಕೆ ಸನಾತನಂ ಬ್ರಹ್ಮ ಎಂಬುದಾಗಿ ಯಮನು ಹೇಳ್ತಾನೆ. ಸನಾತನ ಅಂದ್ರೇನು? ಪುರಾತನ ಅಂತ ಅರ್ಥ. ಸನ ಆತನೋತಿ, ಸನ ಅನ್ನೋದು ಒಂದು ಅವ್ಯಯ, ಅದೇನರ್ಥ? ಯಾವಾಗಲೂ ಅಂತ, ಎಲ್ಲಾ ಕಾಲಗಳಲ್ಲಿಯೂ ಎನ್ನುವುದನ್ನು ಹೇಳುತ್ತೆ. ತನೋತಿ ಎಂದು ವ್ಯಾಪಿಸೋದು, ಆತನೋತಿ ಎಂದು ಸಮಂತ, ಎಲ್ಲ ಕಡೆಯಿಂದಲೂ ವ್ಯಾಪಿಸಿದೆ. ಅದು ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಕಡೆಯೂ ವ್ಯಾಪಿಸಿರತಕ್ಕಂಥದ್ದು ಸನಾತನ. ಆದ್ದರಿಂದ ಕಾಲಾತೀತವಾದದ್ದು ಅಂತ ಅರ್ಥ. ಸನಾತನ ಅಂದ್ರೆ ಏನು? ಶಾಶ್ವತವಾದದ್ದು. ಹಿಂದೆಯೂ ಕೂಡ ಅದರ ಮೂಲ ಹುಡುಕ್ಲಿಕ್ಕಾಗಲ್ಲ, ಮುಂದೆಯೂ ಕೂಡ ಅದು ಅಂತ್ಯ ಆಗಲ್ಲ. ಆದಿ ಅಂತ್ಯರಹಿತವಾದಂತಹದ್ದಕ್ಕೆ ಸನಾತನ ಅಂತ ಕರೀತಾರೆ. ಆದ್ದರಿಂದ ಈ ಬ್ರಹ್ಮ ಅನ್ನುವಂಥದ್ದು ಇತ್ತೀಚಿನದಲ್ಲ, ಅದು ಅತ್ಯಂತ ಪುರಾತನವಾದದ್ದು. ಆದ್ದರಿಂದ ಸನಾತನ ಬ್ರಹ್ಮವನ್ನ, ರಹಸ್ಯವಾದ ಸನಾತನ ಬ್ರಹ್ಮವನ್ನ ನಿನಗೆ ಮತ್ತೆ ಹೇಳ್ತೇನೆ. ಹಂತತ ಇದಂ ಪ್ರವಕ್ಷ್ಯಾಮಿ. ಅದೊಂದೇ ಅಲ್ಲ, ಇನ್ನೊಂದು ವಿಷಯವನ್ನು ಹೇಳ್ತೇನೆ. ಏನು? ಯಥಾಚ ಮರಣಂ ಪ್ರಾಪ್ಯ ಆತ್ಮ ಭವತಿ. ಹೇಗೆ ಒಬ್ಬ ಅಜ್ಞಾನಿ ಜೀವನು ಮರಣವನ್ನ ಹೊಂದಿದ ಮೇಲೆ ಮುಂದೆ ಏನಾಗುತ್ತಾನೆ, ಮರಣೋತ್ತರ ಜೀವನ ಅವನದು ಹೇಗಿರುತ್ತದೆ ಅದನ್ನು ತಿಳಿಸ್ತೇನೆ. ಜ್ಞಾನಿಯಾದವನು ಆತ್ಮವನ್ನು ಅರಿತುಕೊಂಡು ಏನಾಗುತ್ತಾನೆ, ಆ ಆತ್ಮದ ಸ್ವರೂಪವೇನು, ಆತ್ಮದ ಸ್ವರೂಪವೇ ಆಗ್ತಾನೆ ಅಲ್ವೇ. ಆದ್ದರಿಂದ ಆತ್ಮಸ್ವರೂಪವನ್ನು ತಿಳಿಸಿಕೊಟ್ರೆ ಜ್ಞಾನಿಯ ಬದುಕನ್ನು ತಿಳಿಸಿಕೊಟ್ಟ ಹಾಗಾಯ್ತು, ಜ್ಞಾನಿಯ ಮರಣೋತ್ತರ ಜೀವನವನ್ನು ಹೇಳಿದಾಗಾಯ್ತು. ಅಜ್ಞಾನಿಯ ವಿಷಯದಲ್ಲಿ ಬರುವುದಾದ್ರೆ ಅವನ ಜೀವನವನ್ನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ? ಅಜ್ಞಾನಿಯ ಜೀವನ ಹೇಗಿರುತ್ತೆ ಅಂತ ಸರ್ವವಿದಿತವಾಗಿ ಸರ್ವರ ಅನುಭವ. ರಾಗದ್ವೇಷ, ಸುಖ ದುಃಖ, ದ್ವಂದ್ವದಲ್ಲಿ ಮುಳುಗಿರ್ತಾರೆ. ಆದ್ರೆ ಇನ್ನೊಂದು ವಿಷಯ ಗೊತ್ತಿಲ್ಲ ಜನರಿಗೆ. ಏನು? ಸತ್ತ ಮೇಲೆ ಏನಾಗ್ತಾರೆ ಅಜ್ಞಾನಿ ಜೀವರು ಅಂತ. ಆದ್ದರಿಂದ
ಮರಣಂ ಪ್ರಾಪ್ಯ ಆತ್ಮ, ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಜೀವಾತ್ಮ, ಅಜ್ಞಾನಿ ಜೀವಾತ್ಮ ಅಂತ ತೆಗೆದುಕೊಳ್ಬೇಕು. ಶುದ್ಧ ಚೈತನ್ಯವನ್ನ ಅಥವಾ ಬ್ರಹ್ಮವನ್ನ ಇಲ್ಲಿ ಆತ್ಮ ಅಂತ ಕರೆದಿಲ್ಲ. ಆತ್ಮ ಅಂದ್ರೇನು? ಅಜ್ಞಾನಿಯಾದ ಜೀವಾತ್ಮನು ಮರಣಂ ಪ್ರಾಪ್ಯ ಯಥಾ ಭವತಿ, ಈ ಶರೀರವನ್ನು ಬಿಟ್ಟ ಮೇಲೆ ಏನಾಗುತ್ತಾನೆ, ಹೇಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ, ಈ ವಿಷಯವನ್ನ ನಾನು ತಿಳಿಸಿಕೊಡ್ತೇನೆ ಅಂತ. ಜ್ಞಾನಿಯ ಬದುಕನ್ನ, ಜ್ಞಾನಿಯ ಮೋಕ್ಷ ಸ್ವರೂಪವನ್ನ ಅದನ್ನು ತಿಳಿಸಿಕೊಡ್ತೇನೆ. ಅಜ್ಞಾನಿಯ ಬದುಕನ್ನು ತಿಳಿಸಲ್ಲ, ಗೊತ್ತಿದೆ ನಮಗೆ, ಅದರ ಮರಣೋತ್ತರದ ಜೀವನವನ್ನು ತಿಳಿಸಿಕೊಡ್ತೇನೆ. ಅದನ್ನ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಒಂದು ರೀತಿ ಪ್ರತಿಜ್ಞಾರೂಪವಾದಂತಹ ಮಂತ್ರ ಆಯ್ತು. ಯದ್ ವಿಜ್ಞಾನ, ಶಂಕರರ ಭಾಷ್ಯದಲ್ಲಿ ಹೇಳಿ, ಯದ್ ವಿಜ್ಞಾನಾತ್ ಸರ್ವ ಸಂಸಾರೋ ಉಪರಮೋ ಭವತಿ ಅವಿಜ್ಞಾನಾಚ್ಚ ಯಸ್ಯ ಮರಣಂ ಪ್ರಾಪ್ಯ ಯಥಾ ಆತ್ಮ ಭವತಿ ಯಥಾ ಸಂಸರತಿ ತಥಾ ಶೃಣು. ಎರಡು ವಿಷಯವನ್ನ ಇಲ್ಲಿ ತಿಳಿಸಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಒಂದು, ಯಾವುದನ್ನು ತಿಳಿದರೆ ಸರ್ವ ಸಂಸಾರ ಉಪರಮವಾಗುತ್ತದೋ ಆ ಬ್ರಹ್ಮವನ್ನು ತಿಳಿಸಿಕೊಡ್ತೇನೆ ಅಂತ. ಅಂದ್ರೆ ಜೀವನ್ ಮುಕ್ತಿ ಮತ್ತು ವಿದೇಹ ಮುಕ್ತಿ ಉಂಟಾಗುತ್ತೋ ಆ ಬ್ರಹ್ಮ ಸ್ವರೂಪವನ್ನ ತಿಳಿಸಿಕೊಡ್ತೇನೆ. ಅಷ್ಟೇ ಅಲ್ಲ, ಅವಿಜ್ಞಾನಾಚ್ಚ, ಆತ್ಮನನ್ನು ತಿಳಿದೇ ಇದ್ರೆ, ಯಸ್ಯ ಮರಣಂ ಪ್ರಾಪ್ಯ, ಯಾವನ ಮರಣವನ್ನು ಹೊಂದಿ, ಯಥಾ ಆತ್ಮ ಭವತಿ, ಆ ಜೀವಾತ್ಮನು ಏನಾಗ್ತಾನೆ, ಹೇಗಾಗ್ತಾನೆ ಎನ್ನುವಂಥದ್ದನ್ನ, ಯಥಾ ಸಂಸರತಿ, ಏನು ಬೇರೆ ಏನೂ ಆಗಲ್ಲ, ಸಂಸಾರವನ್ನು ಮುಂದುವರಿಸ್ತಾನೆ ಅಷ್ಟೆ. ಸಮ್ಯಕ್ ಸರತಿ, ಮುಂದಕ್ಕೆ ಹೋಗ್ತಾ ಇರ್ತಾನೆ ಅಷ್ಟೆ, ಅವನಿಗೆ ನಿಲುಗಡೆಯೇ ಇಲ್ಲ. ಅದನ್ನು ತಾನು ತಿಳಿಸಿಕೊಡ್ತೇನೆ ಎಂಬ ಪ್ರತಿಜ್ಞೆ ಮಾಡಿದನು. ಇನ್ನು 7ನೇ ಮಂತ್ರದಲ್ಲಿ 2ನೇ ಟಾಪಿಕ್ ಅನ್ನು ತಿಳಿಸ್ತಾನೆ. ಸತ್ತ ಮೇಲೆ ನಮ್ಮ ಕತೆ ಏನು, ಸತ್ತ ನಂತರದ ಕಥೆ 7ನೇ ಮಂತ್ರದಲ್ಲಿ. 8ನೇ ಮಂತ್ರದಿಂದ ಆರಂಭ ಮಾಡಿ 15ನೇ ಮಂತ್ರದ ತನಕ ಬ್ರಹ್ಮಜ್ಞಾನಿಯ ಬದುಕನ್ನು ಹೇಳ್ತಾನೆ. ಬ್ರಹ್ಮದ ಸ್ವರೂಪವನ್ನು ತಿಳಿಸುವುದರ ಮೂಲಕ ಬ್ರಹ್ಮಜ್ಞಾನಿಯ ಬಗ್ಗೆ ಹೇಳ್ತಾನೆ. ಇಲ್ಲಿ ಅಜ್ಞಾನಿ ಜೀವರ ಜನ್ಮಾಂತರದ ಕಥೆಯನ್ನು ಹೇಳ್ತಾನೆ. ನೋಡೋಣ ಏನ್ ಹೇಳ್ತಾನೆ ಯಮ. ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವ ಯದೇಹಿನಃ ಸ್ಥಾಣುಮನ್ಯೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ. ಯಥಾ ಕರ್ಮ ಯಥಾಶ್ರುತಂ, ನಮ್ಮ ಕರ್ಮ ಹಾಗೂ ನಮ್ಮ ಜ್ಞಾನ. ಜ್ಞಾನ ಅಂದ್ರೆ ಇಲ್ಲಿ ಆತ್ಮಜ್ಞಾನ ಅಲ್ಲ, ಲೌಕಿಕ ಜ್ಞಾನ. ಅದಕ್ಕೆ ಪೂರ್ವ ಪ್ರಜ್ಞೆ ಅಂತ ಕರೀತಾರೆ. ಲೌಕಿಕ ಜ್ಞಾನ ಮತ್ತು ಶಾಸ್ತ್ರಜ್ಞಾನವೂ ಕೂಡ, ಶಾಸ್ತ್ರೀಯವಾದಂತಹ ಕರ್ಮಕಾಂಡದ ಜ್ಞಾನ ಇರಬಹುದು, ಅಥವಾ ಉಪಾಸನೆ ಇರಬಹುದು, ಅಥವಾ ಲೌಕಿಕವಾದ ಜ್ಞಾನ ಇರಬಹುದು. ಅದು ಹಾಗೂ ಕರ್ಮ, ನಾವು ಪಾಪ ಕರ್ಮ ಮತ್ತು ಪುಣ್ಯ ಕರ್ಮ ಅಂತ 2 ರೀತಿ ಕರ್ಮಗಳನ್ನು ಮಾಡ್ತೇವಲ್ಲ, ಆ ಪಾಪ ಪುಣ್ಯ ಕರ್ಮಗಳು ಮತ್ತು ಲೌಕಿಕವಾದಂತಹ ಜ್ಞಾನ, ಇವುಗಳನ್ನ ಅನುಸರಿಸಿ ಅನ್ಯೇ ದೇಹಿನಃ ಶರೀರತ್ವಾಯ ಯೋನಿಂ ಪ್ರಪದ್ಯಂತೆ. ಅನ್ಯ ಅಂದ್ರೆ ಬೇರೆಯವರು, ಆತ್ಮಜ್ಞಾನಿಗಳಲ್ಲದವರು, ಅಜ್ಞಾನಿಗಳು. ದೇಹಿನಃ ಅಂದ್ರೆ ಜೀವರು, ದೇಹವನ್ನು ಉಳ್ಳವರು. ಶರೀರವನ್ನು ಪಡೆಯುವುದಕ್ಕಾಗಿ ಯೋನಿಂ ಪ್ರತಿಪದ್ಯಂತೆ, ತಾಯಿಯ ಗರ್ಭವನ್ನ ಸೇರ್ತಾರೆ. ಯಾಕೆ ಸೇರ್ತಾರೆ? ಶರೀರವನ್ನು ಪಡೆಯುವುದಕ್ಕಾಗಿ ಸೇರ್ತಾರೆ. ಯಾವುದರ ಹೇತುವಿನಿಂದ ಸೇರ್ತಾರೆ? ಕರ್ಮ ಮತ್ತು ಜ್ಞಾನದ ಕಾರಣದಿಂದಾಗಿ. ಅವರನ್ನು ಅನುಸರಿಸಿಕೊಂಡು ಕರ್ಮಜ್ಞಾನ ಹೋಗ್ತದೆ. ಅದರ ಸಹಾಯದಿಂದ ಯಾವ ತಾಯಿಯ ಗರ್ಭವನ್ನ ಯಾವ ಜಾಗದಲ್ಲಿ ಯಾವಾಗ ಎಲ್ಲಿ ಸೇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸೇರ್ತಾರೆ. ಕೆಲವರು ತಾಯಿಯ ಗರ್ಭ ಸೇರ್ತಾರೆ, ಇನ್ನು ಕೆಲವರು ಅನ್ಯೇ ಸ್ಥಾಣುಂ ಅನುಸಂಯಂತಿ. ಸ್ಥಾಣುಮನ್ಯೇನು ಸಂಯಂತಿ, ಅನ್ಯೇ ಸ್ಥಾಣುಂ ಅನುಸಂಯಂತಿ. ಅನುಸಂಯಂತಿ ಅಂದ್ರೆ ಪಡೆಯುತ್ತಾರೆ, ಹೊಂದುತ್ತಾರೆ. ಸ್ಥಾಣು ಅಂದ್ರೇನು? ಚಲಿಸದೇ ಇರುವ ಶರೀರ, ಅದಕ್ಕೆ ಸ್ಥಾಣು ಅಂತ ಹೇಳ್ತಾರೆ. ಇಲ್ಲಿ ಸ್ಥಾಣು ಅಂದ್ರೆ ಕಲ್ಲಿಗೂ ಸ್ಥಾಣು ಅಂತ ಹೇಳುದುಂಟು. ಸ್ಥಾವರ ಅಂತ ಹೇಳಿದಾಗ ಕಲ್ಲು ಮಣ್ಣು ಅಂತ. ಆದ್ರೆ ಇಲ್ಲಿ ಚಲಿಸದೇ ಇರುವ ಜೀವರುಗಳು ಅಂತ ಅರ್ಥ. ಯಾವುದು ಚಲಿಸದೇ ಇರುವ ಜೀವರುಗಳು? ವೃಕ್ಷ, ಲತೆ, ಗಿಡ, ಮರ ಅಂತ ಹೇಳ್ತೇವಲ್ಲ, ಅವಕ್ಕೂ ಜೀವ ಇದೆ, ಆದರೆ ಅವು ಚಲಿಸೋದಿಲ್ಲ.
ಇನ್ನೊಂದು ಜಂಗಮ ಜೀವರುಗಳು. ಯಾವುದು? ಮನುಷ್ಯ, ಪ್ರಾಣಿ, ಕ್ರಿಮಿ, ಕೀಟ ಇವೆಲ್ಲ. ಆದ್ದರಿಂದ ಅಜ್ಞಾನಿಯಾದವರು ತಮ್ಮ ಪೂರ್ವ ಪ್ರಜ್ಞೆಯನ್ನ ಅನುಸರಿಸಿ ಪಾಪ ಪುಣ್ಯಾದಿ ಕರ್ಮಗಳನ್ನು ಅನುಸರಿಸಿಕೊಂಡು ಚಲಿಸುವ ಜೀವರ ಗರ್ಭವನ್ನು ಪ್ರವೇಶಿಸ್ತಾರೆ. ಇನ್ನು ಕೆಲವರು ಚಲಿಸದೇ ಇರತಕ್ಕಂತಹ ವೃಕ್ಷ, ಲತೆ ಮುಂತಾದ ಶರೀರವನ್ನ ಹೊಂದುತ್ತಾರೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಇದು ಪುನರ್ಜನ್ಮ ಸಿದ್ಧಾಂತವನ್ನ ಹೇಳುವುದಕ್ಕೆ ಅತ್ಯಂತ ಉತ್ತಮವಾದ ಪ್ರಮಾಣ, ಶ್ರುತಿ ಪ್ರಮಾಣ. ಪೂರ್ವಜನ್ಮ, ಪುನರ್ಜನ್ಮ ಅಂತ ಎರಡಿದೆ. ಹುಟ್ಟೋದಕ್ಕಿಂತ ಮುಂಚಿರುವ ನಮ್ಮ ಜೀವನಕ್ಕೆ ಪೂರ್ವಜನ್ಮ ಅಂತ ಹೇಳ್ತಾರೆ. ಪೂರ್ವಜನ್ಮ ವೃತ್ತ ಅಂತೆಲ್ಲ ಹೇಳ್ತಾರಲ್ಲ ಹಾಗೆ. ಪುನರ್ಜನ್ಮ ಅಂದ್ರೆ ಸತ್ತ ಮೇಲೆ ಈ ಜೀವಾತ್ಮನು ಎಲ್ಲಿಗೆ ಹೋಗ್ತಾನೋ ಅದರ ಬಗ್ಗೆ ಹೇಳ್ತಕ್ಕಂಥದ್ದು ಪುನರ್ಜನ್ಮ ಸಿದ್ಧಾಂತ. ಈ ಪುನರ್ಜನ್ಮ ಸಿದ್ಧಾಂತ ಅನ್ನುವಂಥದ್ದು ಸನಾತನ ಧರ್ಮದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಂಗತಿ. ಬೇರೆ ಕಲ್ಟ್ಗಳಲ್ಲಿ ಇಲ್ಲ, ಮತಗಳಲ್ಲಿ ಇಲ್ಲ. ಕ್ರಿಶ್ಚಿಯನ್ನಲ್ಲಾಗ್ಲಿ ಇಸ್ಲಾಮಲ್ಲಾಗ್ಲಿ ವಿಶೇಷವಾಗಿ ಅವರು ನಂಬೋದಿಲ್ಲ ಪೂರ್ವಜನ್ಮ. ಒಂದೇ ಜನ್ಮವನ್ನು ಹೇಳ್ತಾರವ್ರು. ಕೊನೆಗೆ ಒಂದೇ ಮರಣ. ಆ ಮರಣ ಆದ್ಮೇಲೆ ಎಲ್ಲೋ ಯಾವಾಗಲೂ ಒಂದ್ ಕಡೆಗೆ ಒಂದು ದೇವನ ಸಭೆಯಲ್ಲಿ ಪಾಪ ಪುಣ್ಯಗಳ ಚರ್ಚೆ ಆಗತ್ತೆ ಅಂತ. ಆದರೆ ಸನಾತನ ವೈದಿಕ ಸಿದ್ಧಾಂತ ಮತ್ತು ಅದರ ಕವಲುಗಳಾದಂತಹ ಜೈನ ಬೌದ್ಧ ಸಿದ್ಧಾಂತಗಳು ಕೂಡ ಈ ಪುನರ್ಜನ್ಮವನ್ನ ಒಪ್ಪುತ್ತೆ. ಇಷ್ಟೇ ಅಲ್ಲ, ಪುನರ್ಜನ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ, ವರ್ಣಾಶ್ರಮ ವ್ಯವಸ್ಥೆ ಇರಬಹುದು, ದೇವರು ಮತ್ತು ದೇವತೆ, ಲೋಕಗಳು, ಪಾಪ ಪುಣ್ಯಗಳು, ದೇವತಾ ಆರಾಧನೆ, ಉಪಾಸನೆ, ಆರಾಧನಾ ಪದ್ಧತಿ, ಅವತಾರ ರಹಸ್ಯ, ಅವತಾರ ಚಿಂತನೆ, ಇದೆಲ್ಲವೂ ಸನಾತನ ಧರ್ಮದಲ್ಲಿಯೇ ವಿಶಿಷ್ಟವಾಗಿರತಕ್ಕಂತಹ ಸಂಗತಿಗಳು. ಬೇರೆ ಎಲ್ಲಿಯೂ ನಮ್ಗೆ ಕಾಣ್ಲಿಕ್ಕೆ ಆಗಲ್ಲ. ನಾವು ಅಶ್ವತ್ಥವನ್ನು ಪೂಜಿಸ್ತೇವೆ, ಗೋವನ್ನು ಪೂಜಿಸ್ತೇವೆ, ತುಳಸಿಯನ್ನು ಪೂಜಿಸ್ತೇವೆ, ಮಾತಾಪಿತೃಗಳಿಗೆ ವಂದಿಸ್ತೇವೆ. ಇದು ಸನಾತನ ಧರ್ಮದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ. ಭಾರತ ಮಾತಾ ಕಿ ಜೈ ಅಂತ ಹೇಳೋದಕ್ಕೆ ಭಾರತ ಮಾತೆಗೆ ಜಯವಾಗ್ಲಿ ನಮ್ಗೇನು ಅಭ್ಯಂತರ. ಯಾಕಂದ್ರೆ ವಸುಂಧರ ಭೂಮಿ ಸೂಕ್ತವೇ ಇದೆ ನಮಗೆ. ಭೂಮಿಯು ಪರದೇವತೆ ಅಂತ ನಾವು ಅನುಸಂಧಾನ ಮಾಡ್ತೇವೆ. ಸೂರ್ಯನು ಪರಮಾತ್ಮ, ಸೂರ್ಯ ಆತ್ಮ ಜಗತಸ್ಥಸ್ಥುಷಶ್ಚ, ಸೂರ್ಯನೇ ಪರಮಾತ್ಮ ಎಂಬುದಾಗಿ ಶ್ರುತಿ ಹೇಳುತ್ತೆ. ಸೂರ್ಯನಿಗೂ ನಮಸ್ಕಾರ ಮಾಡ್ತೇವೆ, ಚಂದ್ರನಿಗೂ ಅರ್ಘ್ಯ ಕೊಡ್ತೇವೆ, ಭೂಮಿಯನ್ನು ಪೂಜೆ ಮಾಡ್ತೇವೆ, ಗೋವನ್ನು ಆರಾಧನೆ ಮಾಡ್ತೇವೆ. ಇದು ಬೇರೆ ಮತಗಳಲ್ಲಿಲ್ಲ. ಅವರಿಗೆ ದೇವರು ಒಬ್ಬನೇ, ಅವನಿಗಿಂತ ಹೊರತಾಗಿ ಇನ್ಯಾರಿಗೂ ನಮಸ್ಕಾರ ಮಾಡಬಾರದು ಅಂತ ಹೇಳ್ತಾರೆ. ಸನಾತನ ಧರ್ಮ ಅತ್ಯಂತ ಪ್ರಾಚೀನವಾದ, ಅತ್ಯಂತ ಯುಕ್ತಿಯುಕ್ತವಾದ ಮತ್ತು ಆ ಸಂತ ಮಹಾತ್ಮರ ಋಷಿಗಳ ಅನುಭವದಲ್ಲಿ ಸಿದ್ಧವಾದಂತಹ ಧರ್ಮವಾದುದರಿಂದ ಅತ್ಯಂತ ವಿಶಾಲವಾದಂತಹ, ಉದಾತ್ತವಾದಂತಹ, ಶ್ರೇಷ್ಠವಾದ ಚಿಂತನೆಗಳನ್ನು ಒಳಗೊಂಡಿದೆ. ಆ ಮತಗಳೆಲ್ಲ ಸಣ್ಣ ಪುಟ್ಟ ಮತಗಳು, ಇತ್ತೀಚೆಗೆ ಹುಟ್ಟಿದಂತಹವುಗಳು ಇನ್ನೂ ಬೆಳೀಬೇಕಾಗಿದೆ. ಬೆಳೀಲಿಕ್ಕೆ ತುಂಬಾ ಅವಕಾಶಗಳಿದೆ. ಸನಾತನ ಧರ್ಮ ಅನ್ನೋದು ಬೆಳೆದು ಪಕ್ವವಾದ ಸಿದ್ಧಾಂತವನ್ನು ನಮ್ಮ ಮುಂದೆ ಇಟ್ಟಿದೆ. ಅದರಲ್ಲಿ ಒಂದು ಪುನರ್ಜನ್ಮ ಸಿದ್ಧಾಂತ. ಅದಕ್ಕೆ ಪ್ರಮಾಣ ಯಾವುದಪ್ಪ ಅಂದ್ರೆ ಶ್ರುತಿಯೇ ಪ್ರಮಾಣ. ಶ್ರುತಿಯನ್ನ ನಾವು ಇನ್ನೊಂದು ಕಣ್ಣು ಎಂಬುದಾಗಿ ನೋಡುತ್ತೇವೆ. ಹೇಗೆ ನಮ್ಮ ಇಂದ್ರಿಯಗಳು ಲೌಕಿಕ ವಿಷಯಗಳಲ್ಲಿ, ಪ್ರತ್ಯಕ್ಷವಾದ ವಿಷಯಗಳಲ್ಲಿ ನಮಗೆ ಯಥಾರ್ಥ ಜ್ಞಾನವನ್ನು ಕೊಡಲಿಕ್ಕೆ ಪ್ರಮಾಣಗಳು ಅಂದ್ರೆ ಪ್ರಮಾಯಾಹ ಅಸಾಧಾರಣ ಕರಣಂ, ಜ್ಞಾನವನ್ನು, ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದಕ್ಕೆ ಇರತಕ್ಕಂಥ ಅಸಾಧಾರಣವಾದಂತಹ ಕರ್ಣಗಳಿಗೆ ಪ್ರಮಾಣ ಅಂತ ಹೇಳ್ತಾನೆ. ಹಾಗೆಯೇ ಶ್ರುತಿ ಕೂಡ, ವೇದ ಕೂಡ ನಮಗೆ ಗೊತ್ತಿಲ್ಲದ ವಿಷಯವನ್ನ ತಿಳಿಸುವುದರಲ್ಲಿ ಪ್ರಮಾಣ ಅದು. ನಾವು ಕಣ್ಣು ತೋರಿಸಿದ ವಿಷಯದಲ್ಲಿ ಹೇಗೆ ಸಂಶಯ ಪಡೋದಿಲ್ವೋ ಹಾಗೆ ಶ್ರುತಿ ತೋರಿಸಿದ ವಿಷಯದಲ್ಲಿಯೂ ಸಂಶಯ ಪಡಬಾರದು. ಅದಕ್ಕೆ ಸಂಭಾವನಾ ಯುಕ್ತಿಗಳನ್ನು ಬಳಸಬಹುದು. ಆದರೆ ನಿಶ್ಚಯಾತ್ಮಿಕವಾದ ಯುಕ್ತಿ ಏನಿದೆ, ನಿಶ್ಚಯಾತ್ಮಿಕವಾದಂತಹ ಪ್ರಮಾಣ ಶ್ರುತಿಯೇ.
ಆ ಶ್ರುತಿ ಅರ್ಥವನ್ನ ವಿಶದಪಡಿಸುವುದಕ್ಕೆ ಸಂಭಾವನಾ ಯುಕ್ತಿಯನ್ನು ಬಳಸಬಹುದು. ಇಂಗ್ಲಿಷ್ನಲ್ಲಿ ಅದಕ್ಕೆ ಪ್ರೂವಿಂಗ್ ಲಾಜಿಕ್ ಅಂಡ್ ಸಪೋರ್ಟಿಂಗ್ ಲಾಜಿಕ್ ಅಂತ ಹೇಳ್ಬೋದು. ಸಂಭಾವನಾ ಯುಕ್ತಿ ಮತ್ತು ನಿಶ್ಚಾಯಕ ಯುಕ್ತಿ ಅಂತ. ಪ್ರೂವಿಂಗ್ ಎವಿಡೆನ್ಸ್ ಅಂತ ಹೇಳಿದ್ರೆ ನಿಶ್ಚಾಯಕ ಯುಕ್ತಿ, ಸಪೋರ್ಟಿಂಗ್ ಎವಿಡೆನ್ಸ್ ಅಂದ್ರೆ ಸಂಭಾವನಾ ಯುಕ್ತಿ. ಪೂರ್ವಜನ್ಮ ಪುನರ್ಜನ್ಮದ ವಿಷಯದಲ್ಲಿ, ಕರ್ಮ ಸಿದ್ಧಾಂತದ ವಿಷಯದಲ್ಲಿ ನಿಶ್ಚಾಯಕವಾದಂತಹ ಏನು ಸಂಗತಿ ಯಾವುದಪ್ಪ, ಯುಕ್ತಿ ಯಾವುದಪ್ಪ ಅಂದ್ರೆ ಶ್ರುತಿಯೇ, ವೇದವೇ. ಅದಕ್ಕೆ ಪೂರಕವಾಗುವ ಹಾಗೆ ತರ್ಕವನ್ನು ನಾವು ಒದಗಿಸಬಹುದು. ಆದ್ದರಿಂದ ಯಜ್ಞಯಾಗಾದಿಗಳಿಂದ ಒಂದು ಉತ್ತಮ ಫಲ ಸಿಗುತ್ತದೆ ಅಂತ ಹೇಳಿದ್ರೆ ಅದನ್ನು ಪ್ರೂವ್ ಮಾಡಬೇಕು ಅಂತ ನಾವು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಹುಡುಕ್ಲಿಕ್ಕೆ ಹೋಗಬಾರ್ದು. ಕಾರೀರಿ ಇಷ್ಟಿ ಅಂತ ಒಂದಿದೆ, ಅದನ್ನು ಮಾಡೋದ್ರಿಂದ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಕಾರೀರಿ ಇಷ್ಟಿಯನ್ನು ಮಾಡಬೇಕು, ಮಳೆ ಬರ್ತದೆ. ಸರಿಯಾಗಿ ಮಾಡಿದ್ರೆ ಮಳೆ ಬರ್ತದೆ. ಸೊ ಅದು ಹೇಗಾಗ್ತದೆ ಎನ್ನುವಂಥದ್ದು ಅಲೌಕಿಕವಾದ ವಿಷಯ. ಪ್ರತ್ಯಕ್ಷೇಣ ಅನುಮಿತ್ಯಾವ ಯಸ್ತೂಪಾಯೋ ನ ಬುದ್ಧತೆ ಏದಂ ವಿನಂತಿ ವೇದೇನ ತಸ್ಮಾದ್ ವೇದಸ್ಯ ವೇದತಾ. ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿಲಿಕ್ಕಾಗದೆ ವಿಷಯದಲ್ಲಿ ವೇದವೇ ಪ್ರಮಾಣ ಎಂಬುದಾಗಿ ಭಟ್ಟರು ಹೇಳಿದ್ದಾರೆ. ಕುಮಾರಿಲ ಭಟ್ಟರು ಅಂತ, ಅವರು ದೊಡ್ಡ ಮೀಮಾಂಸಕರು. ಆದ್ದರಿಂದ ಪುನರ್ಜನ್ಮ ಹೇಗಾಗ್ತದೆ ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಈ ವಿಷಯದಲ್ಲಿ. ನೋಡಿ, ನಿನ್ನ ಕರ್ಮದಂತೆ, ನಿನ್ನ ಜ್ಞಾನದಂತೆ ನಿನಗೆ ಇನ್ನೊಂದು ಶರೀರ ಪ್ರಾಪ್ತಿ ಆಗ್ತದೆ. ಯಾವ ಶರೀರ ಪ್ರಾಪ್ತಿ ಆಗಬಹುದು? 3 ರೀತಿಯ ಶರೀರಗಳು ಪ್ರಾಪ್ತಿ ಆಗಬಹುದು. ಅಧೋಯೋನಿ, ಮಧ್ಯಯೋನಿ ಮತ್ತು ಶ್ರೇಷ್ಠವಾದ ಯೋನಿ. ಶ್ರೇಷ್ಠವಾದ ಯೋನಿ ಅಂದ್ರೆ ದೇವತೆಗಳ ಜನ್ಮ ಅಥವಾ ಋಷಿಗಳು ಮುಂತಾದಂತಹ ಜನ್ಮಕ್ಕೆ ಶ್ರೇಷ್ಠ ಯೋನಿ ಅಂತ ಹೇಳ್ತಾರೆ. ಅಧೋ ಯೋನಿ ಅಂದ್ರೆ ಮನುಷ್ಯ ಜನ್ಮ, ಅದರ ಮಧ್ಯ ಯೋನಿ ಅಂದ್ರೆ. ಅಧೋ ಜಂತುಗಳು ಅಂತ ಹೇಳಿದ್ರೆ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಅಸುರರು, ವೃಕ್ಷ ಮುಂತಾದವುಗಳೆಲ್ಲ ಅಧೋ ಜನ್ಮ ಅಂತ ಕರೀತಾರೆ. ಈ ವಿಷಯದಲ್ಲಿ ಬೇರೆ ಬೇರೆ ಶ್ರುತಿಯಲ್ಲಿಯೂ ಹೇಳಿದೆ. ಪ್ರಶ್ನೆ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಉಭಾಭ್ಯಾಮೇವ ಮನುಷ್ಯ ಲೋಕಂ. ಹೆಚ್ಚು ಪುಣ್ಯ ಮಾಡಿದವನು ಪುಣ್ಯ ಲೋಕಕ್ಕೆ ಹೋಗ್ತಾನೆ, ಪಾಪ ಹೆಚ್ಚು ಮಾಡಿದವನು ಪಾಪಲೋಕ, ಪಾಪ ಜನ್ಮವನ್ನು ಹೊಂದುತ್ತಾನೆ. ಉಭಾಭ್ಯಾಂ, ಪಾಪ ಪುಣ್ಯ ಮಿಶ್ರಣ ಇದ್ರೆ ಅವನು ಮನುಷ್ಯ ಲೋಕವನ್ನ, ಮನುಷ್ಯ ಜನ್ಮವನ್ನು ಪಡಿತಾನೆ. ಭಗವದ್ಗೀತೆಯು ಕೂಡ ಈ ವಿಷಯದಲ್ಲಿ ಹೇಳುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ನುವ ಶ್ಲೋಕದಲ್ಲಿಯೂ ಗೊತ್ತಾಗತ್ತೆ ಪುನರ್ಜನ್ಮ. ಇನ್ನೊಂದು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ಜಘನ್ಯ ಗುಣವೃತ್ತಿಸ್ಥಾಃ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಭಗವದ್ಗೀತೆ ಭಾಷೆಯಲ್ಲಿ ಪುಣ್ಯಾತ್ಮ ಪಾಪಾತ್ಮ ಅಂತ ಹೇಳೋ ಬದಲು ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಹೇಳ್ತಾರೆ. ಸಾತ್ವಿಕರು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಮಧ್ಯೆ ತಿಷ್ಠಂತಿ ರಾಜಸಾಹ, ರಾಜಸರು ಅಂದ್ರೆ ಪಾಪ ಪುಣ್ಯ ಮಿಶ್ರಣ ಇರುವವರು ಮಧ್ಯ ಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ. ಜಗನ್ಯ ಗುಣವೃತ್ತಿಸ್ಥಾಹ, ತಮೋಗುಣ ಪ್ರಧಾನವಾದವರು ಕೆಳಗಿನ ಯೋನಿಯನ್ನು ಪಡೀತಾರೆ. ನಮ್ಮಲ್ಲೇ ಕೆಲವರು ಹೇಳಿಕೊಂಡು ಮನುಷ್ಯನಾಗಿ ಸತ್ತ ಮೇಲೆ ಇನ್ನೊಮ್ಮೆ ಅವನು ಮನುಷ್ಯನೇ ಆಗ್ತಾನೆ ಅಂತ, ಅವನಿಗೆ ಬೇರೆ ಜನ್ಮವನ್ನು ಹೊಂದಲ್ಲ, ಪ್ರಾಣಿ ಪಕ್ಷಿಗಳ ಜನ್ಮವನ್ನು ಹೊಂದಲ್ಲ ಅಂತೇಳಿ ಕೆಲವರು ವಾದ ಉಂಟು. ಆದರೆ ಶ್ರುತಿ ಅದನ್ನು ಒಪ್ಪಲ್ಲ. ಶ್ರುತಿಯ ಪ್ರಕಾರ ಸ್ಥಾಣುಮನ್ನೇನು ಸಂಯಂತಿ, ವೃಕ್ಷವೂ ಕೂಡ ಜೀವಾತ್ಮರೇ ಎಂಬುದಾಗಿ. ಯಾವುದೋ ಜನ್ಮದಲ್ಲಿ ಪಾಪವನ್ನ ಮಾಡಿದಾಗ ವೃಕ್ಷಾದಿ ಜನ್ಮ ಅನ್ನುವಂಥದ್ದು, ಪ್ರಾಣಿ ಮುಂತಾದವುಗಳ ಜನ್ಮ ಅಂತ ಸಿಗತ್ತೆ ಅಂತ. ಹೀಗೆ ಶ್ರುತಿ ಹೇಳಿರತಕ್ಕಂತಹ ವಾಕ್ಯವನ್ನ ನಾವು ಒಪ್ಪಬೇಕು. ಇನ್ನು ಸಂಭಾವನಾ ಯುಕ್ತಿಯನ್ನು ಮಾಡಬಹುದು. ಅದಕ್ಕೆ ಸಪೋರ್ಟಿಂಗ್ ಲಾಜಿಕ್, ಸಪೋರ್ಟಿಂಗ್ ಎವಿಡೆನ್ಸ್ ಅನ್ನ ನಾವು ಕೊಡಬಹುದು. ಯಾವುದು ಸಂಭಾವನಾ ಯುಕ್ತಿ ಅಂದ್ರೆ, ಒಂದು ಪ್ರಸಿದ್ಧವಾದ ಮಾತಿದೆ, ಅಕೃತ ಅಭ್ಯಾಗಮ ದೋಷ ಕೃತ ವಿಪ್ರಣಾಶ ದೋಷ ಅಂತ ಬರುತ್ತೆ. ನಾವು ಪುನರ್ಜನ್ಮವನ್ನು ಒಪ್ಪದೇ ಇದ್ದರೆ ಅಕೃತ ಅಭ್ಯಾಗಮ ದೋಷ, ಕೃತ ವಿಪ್ರಣಾಶ ದೋಷ ಅಂತ ಬರ್ತದೆ. ಅಕೃತ ಅಭ್ಯಾಗಮ ದೋಷ ಅಂದ್ರೆ ಏನು? ಈಗ ಒಬ್ಬ ವ್ಯಕ್ತಿ ಹುಟ್ಟುವಾಗಲೇ ಅವನಿಗೆ ವಿಕಲಾಂಗತ್ವ ಬಂತು ಅಂತ ಇಟ್ಕೊಂಡು, ಶಾರೀರಿಕವಾದ ಮಾನಸಿಕ ಸಮಸ್ಯೆಗಳು ಹುಟ್ಟುವಾಗಲೇ ಬಂತು.
ಅದೇ ಮನೆಯಲ್ಲಿ ಅದೇ ತಾಯಿ ತಂದೆಯ ಹೊಟ್ಟೆಯಿಂದ ಹುಟ್ಟಿದಂತಹ ಇನ್ನೊಬ್ಬ ಮಗ ಇದ್ದಾನೆ, ಅವನು ಅತ್ಯಂತ ಸ್ವಸ್ಥನಾಗಿದ್ದಾನೆ. ಇದನ್ನು ನಾವು ಜಗತ್ತಿನಲ್ಲಿ ನೋಡ್ತೇವೆ. ಇದು ಹೇಗೆ ಆಯ್ತು, ಇದು ಯಾಕಾಯ್ತು ಅಂತ ಕೇಳಿದರೆ ಅದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇಲ್ಲ. ಹಬ್ಬಬ್ಬ ಅಂದ್ರೆ XY ಕ್ರೋಮೋಸೋಮ್ಗಳಲ್ಲಿ ವ್ಯತ್ಯಾಸಗಳಾಯ್ತು ಮುಂತಾದವುಗಳು ಏನೇನೋ ಹೇಳಬಹುದು. ಅದು ಯಾಕಾಯ್ತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಉತ್ತರ ಆಗ್ತದೆ. ಆದ್ರಿಂದ ನಾವು ಪೂರ್ವ ಕರ್ಮದಿಂದಾಗಿ ಹೀಗಾಯ್ತು ಅಂತ ಹೇಳಿದ್ರೆ ಹಿಂದಿನ ಕರ್ಮ ಇದಕ್ಕೆ ಕಾರಣ ಎಂಬುದಾಗಿ ಹೇಳಿದ್ರೆ ಅದಕ್ಕೊಂದು ಉತ್ತರ ಸಿಕ್ಕೊಟ್ಟಂತೆ ಆಗ್ತದೆ. ಇಲ್ಲದಿದ್ರೆ ಅಕೃತ ಅಭ್ಯಾಗಮ ಆಯ್ತು, ಅಂದ್ರೆ ಮಾಡದೇ ಇದ್ದದ್ದನ್ನು ಪಡ್ಕೊಂಡಾಗಾಯ್ತು. ಇವನಿಗೆ ಈ ದೋಷ ಬಂತು, ಅವನು ಹಿಂದೇನೂ ಮಾಡಲಿಲ್ಲ ಆದ್ರೂ ದೋಷ ಬಂತು ಅಂತ ಹೇಳೋದು ತರ್ಕಕ್ಕೆ ವಿರುದ್ಧವಾದ ಮಾತು. ಮತ್ತು ಕೃತ ವಿಪ್ರನಾಶ ದೋಷ, ಒಬ್ಬನು ಪುಣ್ಯವನ್ನ ಜೀವನ ಪರ್ಯಂತ ಮಾಡ್ತಾನೆ, ಮತ್ತೊಬ್ಬನು ಪಾಪವನ್ನ ಜೀವನ ಪರ್ಯಂತ ಮಾಡ್ತಾನೆ. ಇಬ್ಬರೂ ಸತ್ತ ಮೇಲೆ ಏನೂ ಆಗದೆ ಮುಗಿಯುತ್ತೆ ಅವರ ಕಥೆ ಅಂತ ಆದ್ರೆ ಮಾಡಿದಂತಹ ಪುಣ್ಯಕರ್ಮ ವ್ಯರ್ಥವಾದಾಗಾಯ್ತು, ಮಾಡಿದಂತಹ ಪಾಪಕರ್ಮಕ್ಕೆ ಫಲ ಸಿಕ್ಕದಾಗಾಯ್ತು. ಕೃತ ವಿಪ್ರನಾಶ, ಮಾಡಿದ್ದು ನಾಶ ಆಯ್ತು ಅಂತಾಗತ್ತೆ. ಇದೆರಡೂ ಆಗಲ್ಲ. ಪ್ರಕೃತಿಯ ನಿಯಮದ ಪ್ರಕಾರ ಮಾಡಿದ್ದು ನಾಶವಾಗಲ್ಲ ಮತ್ತು ಇಲ್ಲದ್ದು ಬರಲ್ಲ. ಏನಾದ್ರೂ ಇದೆ ಅಂದ್ರೆ ಇವತ್ತು ಅದಕ್ಕೊಂದು ಕಾರಣ ಇರಬೇಕು. ಕಾರಣ ಇರುವುದರಿಂದಲೇ ಕಾರ್ಯ ಸಂಭವಿಸುತ್ತೆ. ಆದ್ದರಿಂದ ಮಾಡಿದಂತಹ ಕರ್ಮವೋ ಜ್ಞಾನವೋ ಫಲವನ್ನು ಕೊಟ್ಟೇ ಮುಗಿಯಬೇಕು. ಇದು ಪ್ರಕೃತಿಯಲ್ಲಿರತಕ್ಕಂಥ ನಿಯಮ. ಈ ಕಾರಣದಿಂದ ಒಂದು ಯುಕ್ತಿಯನ್ನ ನಾವು ಕೊಡಬಹುದು ಈ ವಿಷಯದಲ್ಲಿ. ಅದರ ಪ್ರಬಲ ಪ್ರಮಾಣ ಯಾವುದು? ಶ್ರುತಿಯ ಪ್ರಮಾಣ. ನೆನಪಿರ್ಲಿ, ಯುಕ್ತಿಗಳೆಲ್ಲ ಕೂಡ ಶ್ರುತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರತಕ್ಕಂಥ ವ್ಯವಸ್ಥೆ. ಹಾಗೆ ಪ್ರಪಂಚದಲ್ಲಿ ನಾವು ಎಷ್ಟೋ ಘಟನೆಗಳನ್ನು ನೋಡ್ತೇವೆ. ಅತ್ಯಂತ ಮೇಧಾವಿಗಳಾಗಿ ಪ್ರತಿಭಾಶಾಲಿಗಳಾಗಿ ಹುಟ್ಟುವಂತಹ ಮಕ್ಕಳನ್ನ ನೋಡ್ತೇವೆ. ಸಂಗೀತದಲ್ಲಿಯೋ ಅಥವಾ ಶಾಸ್ತ್ರದಲ್ಲಿಯೋ ಅಥವಾ ಯಾವುದೋ ಒಂದು ಕಲೆಯಲ್ಲಿಯೋ ಅತ್ಯಂತ ನಿಷ್ಣಾತನಾಗಿರತಕ್ಕಂತಹ ಒಂದು ಮಗುವನ್ನ ನೋಡಿದಾಗ ಅವರ ತಂದೆ ತಾಯಿಗಳು ಹೇಳ್ತಾರೆ, ನಾವೇನು ಅವರಿಗೆ ತಿಳಿಸ್ಕೊಟ್ಟಿಲ್ಲ, ನಾವೇನು ವಿಶೇಷವಾಗಿ ಪಾಠ ಮಾಡಿಲ್ಲ, ಆದ್ರೆ ಮಗು ಸಂಗೀತದ ರಾಗಗಳನ್ನ ಗುರುತಿಸಿ ಹೇಳ್ತಾ ಇದೆ ಅನ್ನುವಂಥದ್ದು ಘಟನೆಗಳೆಲ್ಲ ನಾವು ನೋಡ್ತೇವಲ್ಲ. ಒಬ್ಬರ ಮಹಾತ್ಮರ ಬಳಿಯಲ್ಲಿ ಒಂದು ಮಗು ಬಂದು ಪುಂಖಾನುಪುಂಖ ಶ್ಲೋಕಗಳನ್ನು ಹೇಳಿತಂತೆ. ಆಗ ಮಹಾತ್ಮರು ಹೇಳಿದ್ರು, ಪುನರ್ಜನ್ಮಕ್ಕೆ ಇದಕ್ಕಿಂತ ಬೇರೆ ಇನ್ನೇನು ಪ್ರೂಫ್ ಬೇಕು ನಿಮ್ಗೆ ಅಂತ ವಿದ್ಯಾರ್ಥಿಗಳಿಗೆಲ್ಲ ಹೇಳಿದ್ರಂತೆ. ತಂದೆ ತಾಯಿಗಳು ಹೇಳಿಕೊಟ್ಟಿಲ್ಲ, ತಾನು ಸ್ವತಃ ಓದಿಲ್ಲ, ಓದಲಿಕ್ಕೂ ಬರದೇ ಇರೋ ವಯಸ್ಸು, ಶ್ಲೋಕಗಳನ್ನು ಹೇಳುತ್ತೆ, ಅತ್ಯಂತ ಅಪೂರ್ವವಾದ ವಿಷಯಗಳನ್ನ ಅದು ತಿಳಿಸಿಕೊಡುತ್ತೆ ಅನ್ನುವಾಗ ನಾವು ಶ್ರುತಿ ಹೇಳ್ತಕ್ಕಂಥ ಈ ಮಾತನ್ನು ಒಪ್ಪಲೇಬೇಕಾಗತ್ತೆ. ನಮ್ಮ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಲ್ಲಿ ಸಾಕಷ್ಟು ವಿವರಣೆ ಇದೆ ಪೂರ್ವಜನ್ಮ ಪುನರ್ಜನ್ಮದ ವಿಷಯವಾಗಿ. ಬುದ್ಧನೂ ಕೂಡ ತನ್ನ ಪೂರ್ವಜನ್ಮದ ವೃತ್ತಾಂತವನ್ನ ಹೇಳಿದ್ದಾನೆ ಅಂತ ಅದೊಂದು ಪುಸ್ತಕವೇ ಇದೆ. ಹಾಗೆ ಶ್ರುತಿ ಪ್ರಧಾನವಾಗಿ ನಾವು ಈ ಮಾತನ್ನು ಒಪ್ಪಬೇಕು. ಅದಕ್ಕೆ ಅನುಕೂಲಕರವಾದಂತಹ ತರ್ಕಗಳನ್ನು ಕೂಡ ಸಾಕಷ್ಟು ಕೊಡಬಹುದು. ವಿಜ್ಞಾನ ಇದನ್ನ ಒಪ್ಪಲ್ಲ. ವಿಜ್ಞಾನ ಯಾಕೆ ಒಪ್ಪಲ್ಲ ಅಂದ್ರೆ ಪ್ರತ್ಯಕ್ಷವನ್ನೇ ಪ್ರಧಾನವಾಗಿ ಆಧರಿಸುತ್ತೆ. ವಿಜ್ಞಾನಿ ಒಪ್ಪಬಹುದು, ಯಾಕಂದ್ರೆ ಅವನ ಜೀವನ ಅನುಭವವನ್ನ ಪರಾಮರ್ಶೆ ಮಾಡಿಕೊಂಡಾಗ ಅವನಿಗೂ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲ್ಲ, ಕರ್ಮ ಸಿದ್ಧಾಂತಕ್ಕೆ ಮರೆ ಹೋಗಿರ್ತಾನೆ. ಆದ್ರೆ ವಿಜ್ಞಾನ ಯಾವತ್ತೂ ಕೂಡ ಪ್ರತ್ಯಕ್ಷ ಪ್ರಮಾಣವನ್ನ ಆಧರಿಸಿಕೊಂಡಿರೋದ್ರಿಂದ ಸತ್ತ ಮೇಲೆ ಯಾವುದೇ ಒಂದು ಶಕ್ತಿಯೋ ಬೆಳಕೋ ಹೋದದ್ದು ಕಾಣಿಸಲ್ಲ. ಅದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಬೇರೆ ಬೇರೆ ಸ್ಕೋಪ್ಗಳನ್ನು ಬಳಸ್ಕೊಂಡು, ಬೇರೆ ಬೇರೆ ಯಂತ್ರಗಳನ್ನು ಬಳಸ್ಕೊಂಡು ಸತ್ತ ಶರೀರಕ್ಕೂ ಮತ್ತು ಬದುಕಿರೋ ಶರೀರದಕ್ಕೂ ತೂಕದ ವ್ಯತ್ಯಾಸ ಏನು ಅಂತೆಲ್ಲ ಪರೀಕ್ಷೆ ಮಾಡಿಯೋ ಗಮನಿಸಿದ್ದಾರೆ. ಆದ್ರಿಂದ ಪ್ರತ್ಯಕ್ಷದಿಂದ ಅದು ಎವಿಡೆನ್ಸ್ ಅನ್ನ ಪಡೀಲಿಕ್ಕೆ ಬಯಸ್ತಾ ಇರೋದ್ರಿಂದ ವಿಜ್ಞಾನ ಅದಕ್ಕೆ ಈ ಸತ್ಯ ಗೊತ್ತಾಗಲ್ಲ. ಇದು ಅಂದ್ರೆ ಅತೀಂದ್ರಿಯವಾದ ವಿಷಯ. ಅತೀಂದ್ರಿಯವಾದ ವಿಷಯಕ್ಕೆ ಶಾಸ್ತ್ರವೇ ಪ್ರಮಾಣ, ವೇದವೇ ಪ್ರಮಾಣ. ಹಾಗೆ ಇದನ್ನ ಪುನರ್ಜನ್ಮಕ್ಕೆ ಶ್ರುತಿ ಪ್ರಮಾಣ ಯಾವುದು ಅಂದ್ರೆ ಈ ಮಂತ್ರ ಪ್ರಮಾಣವನ್ನ ನಾವು ಹೇಳ್ಬಹುದು. ಅಜ್ಞಾನಿಯಾದವರು ಶರೀರತ್ವಾಯ, ಶರೀರ ಪಡೆಯುವುದಕ್ಕಾಗಿ ಯೋನಿಯನ್ನು ಪ್ರವೇಶಿಸ್ತಾರೆ, ತಾಯಿಯ ಗರ್ಭವನ್ನು ಪ್ರವೇಶಿಸ್ತಾರೆ.
ಯೋನಿಂ ಯೋನಿದ್ವಾರಂ ಶುಕ್ರಬೀಜ ಸಮನ್ವಿತಾ ಸಂತಹ ಅನ್ಯೇ ಕೇಚಿತ್ ಅವಿದ್ಯಾವಂತಹ ಮೂಢಾಹ ಪ್ರಪದ್ಯಂತೆ ಶರೀರತ್ವಾಯ ಶರೀರಗ್ರಹಣಾರ್ಥಂ ದೇಹಿನಃ ದೇಹವಂತಹ. ಶರೀರವನ್ನ ಪಡೆಯುವುದಕ್ಕಾಗಿ ಅವ್ರು ಹೋಗ್ತಾರೆ. ಶರೀರ ಯಾಕೆ ಪಡಿಬೇಕು? ಕರ್ಮಕ್ಷಯ ಆಗಬೇಕು. ಪಾಪ ಪುಣ್ಯಗಳು ಕ್ಷಯ ಆಗಬೇಕಾದ್ರೆ ಅದಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರಲ್ಲ, ಪ್ರಾರಬ್ಧ ಕರ್ಮ ಕ್ಷಯ ಆಗಬೇಕಾದ್ರೆ ಇನ್ನೊಂದು ಶರೀರ ಬೇಕು. ಶರೀರ ಇಲ್ಲದೆ ಯಾವ ಸುಖ ದುಃಖ ಅನುಭವವೂ ಆಗಲ್ಲ. ಈಗ ಶರೀರ ಬಿಟ್ಟು ಜೀವಾತ್ಮ ಹೋಗುವುದು ಅಂದ್ರೆ ಏನು? ಆ ಸೂಕ್ಷ್ಮ ಶರೀರ, ಚಿದಾಭಾಸ ಯುಕ್ತವಾದ ಸೂಕ್ಷ್ಮ ಶರೀರವು ಶರೀರವನ್ನು ಬಿಟ್ಟು ಹೋಗುತ್ತೆ. ಆತ್ಮ ಎಲ್ಲಿಗೂ ಹೋಗಲ್ಲ. ಆತ್ಮ ಸರ್ವವ್ಯಾಪಕ, ಆಕಾಶದಂತೆ ಎಲ್ಲ ಕಡೆ ಇರುವಂಥದ್ದು. ಶರೀರವು ಇಲ್ಲೇ ಪಂಚಭೂತಗಳಲ್ಲಿ ಲೀನವಾಗುವಂಥದ್ದು. ಸೂಕ್ಷ್ಮ ಶರೀರ, ಆಭಾಸಯುಕ್ತವಾದ ಸೂಕ್ಷ್ಮ ಶರೀರ ಅನ್ನೋದು ಹೋಗುತ್ತೆ. ಆವಾಗ ಅದಕ್ಕೆ ಸುಖವಾಗಲಿ ದುಃಖವಾಗಲಿ ಅನುಭವ ಉಂಟಾಗಲ್ಲ. ಇನ್ನೊಂದು ಪ್ರಶ್ನೆ ಜನ ಕೇಳ್ತಾರೆ, ಒಬ್ಬ ವ್ಯಕ್ತಿ ಸತ್ತು ಹುಟ್ಟುವಾಗ ಎಷ್ಟು ಟೈಮ್ ಬೇಕು? ಅವನ ಕರ್ಮಫಲ ಅಂದ್ರೆ ಇನ್ನೊಂದು ಶರೀರ ಪಡೆಯುವುದಕ್ಕೆ ಎಷ್ಟು ಸಮಯ ಬೇಕು? ಅದು ಈ ಮನುಷ್ಯ ಲೋಕದ ಸಮಯಕ್ಕೂ ಪಿತೃಲೋಕ ದೇವಲೋಕದ ಸಮಯದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ರಿಂದ ಎಲ್ಲಿ ಹುಟ್ಟುತ್ತಾನೆ, ಯಾವಾಗ ಹುಟ್ಟುತ್ತಾನೆ, ಯಾವ ಶರೀರವನ್ನು ಪಡೆದುಕೊಳ್ತಾನೆ, ಅದು ಯಾವುದೂ ಕೂಡ ನಮಗೆ ಗೊತ್ತಾಗುವಂಥದ್ದಲ್ಲ. ಅವನ ಕರ್ಮ, ಅವನ ಜ್ಞಾನ ಅನ್ನುವಂಥದ್ದು ಅವನು ಇನ್ನೊಂದು ಶರೀರವನ್ನ ಹೊಂದೋದಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ಬಹುದೇ ಹೊರತು, ಯಾವ ಶರೀರ, ಯಾವ ಕರ್ಮ ಫ್ರಕ್ಟಿಫಿಕೇಶನ್ ಆಗತ್ತೆ, ಯಾವ್ದು ಫಲ ಕೊಡುತ್ತೆ, ಯಾವಾಗ ಫಲ ಕೊಡುತ್ತೆ, ಎಲ್ಲಿ ಕೊಡುತ್ತೆ, ಇದೆಲ್ಲವೂ ಈಶ್ವರನ ಅಧೀನದಲ್ಲಿರುವಂಥದ್ದು. ಅದರಿಂದ ಕಾಲವೂ ಗೊತ್ತಿಲ್ಲ. ಎಷ್ಟೋ ಸಲ ಹೇಳ್ತಾನೆ, ಅಜ್ಜ ಸತ್ತ ಮೊಮ್ಮಗನ ರೂಪದಲ್ಲಿ ಹುಟ್ಟಿದ ಅಂತ. ಕೆಲವೊಮ್ಮೆ ಅದೆಲ್ಲ ಭಾವನೆಗಳು ಇರಬಹುದು, ವಾಸ್ತವವೂ ಇರಬಹುದು. ಅದು ನಮ್ಗೆ ಗೊತ್ತಾಗುವ ವಿಷಯ ಅಲ್ಲ ಅಷ್ಟೇ. ಯಾಕಂದ್ರೆ ಈ ಕಾಲಕ್ಕೂ ಆ ಕಾಲಕ್ಕೂ ವ್ಯತ್ಯಾಸ ಇದೆ. ನಮ್ಮ ಜಾಗೃತಿನ ಕಾಲಕ್ಕೂ ಸ್ವಪ್ನದ ಕಾಲಕ್ಕೂ ಹೇಗೂ ವ್ಯತ್ಯಾಸ ಇದೆಯೋ ಹಾಗೆ ಶರೀರವನ್ನು ಪಡಿತಾನೆ. ಶರೀರ ಯಾಕೆ ಪಡಿಬೇಕು ಅಂದ್ರೆ ಪಾಪ ಪುಣ್ಯಗಳ ಫಲವನ್ನು ಅನುಭವಿಸುವುದಕ್ಕಾಗಿ ಪಡಿಬೇಕು. ಒಂದೋ ದೇವತೆಗಳನ್ನ ದೇವಲೋಕಕ್ಕೆ ಹೋಗಿ ದೇವತೆಗಳ ಶರೀರವನ್ನಾದ್ರೂ ಪಡಿಬೇಕು, ಇಲ್ಲ ಪ್ರಾಣಿ ಪಕ್ಷಿಗಳ ಶರೀರವಾದ್ರೂ ಪಡಿಬೇಕು. ದುಃಖ ಅನುಭವಿಸಬೇಕು ಆದ್ರೆ ಹಾಗೆ, ಸುಖ ಅನುಭವಿಸ್ಬೇಕಾದ್ರೆ ದೇವ ಶರೀರ, ಇನ್ನು ಸುಖ ದುಃಖ ಮಿಶ್ರಣ ಅನುಭವಿಸಬೇಕಾದ್ರೆ ಮನುಷ್ಯ ಶರೀರ. ಒಟ್ಟಿನಲ್ಲಿ ಶರೀರವನ್ನು ಪಡೆದುಕೊಳ್ತಾನೆ. ಕೆಲವು ಸ್ಥಾಣು ಶರೀರವನ್ನ, ಕೆಲವು ಜಂಗಮವಾದ ಶರೀರವನ್ನ ಪಡೆದುಕೊಳ್ತಾರೆ ಅವರ ಕರ್ಮ ಮತ್ತು ಜ್ಞಾನವನ್ನ ಆಶ್ರಯಿಸಿ ಎಂಬುದಾಗಿ ಶ್ರುತಿ ಸ್ಪಷ್ಟಪಡಿಸ್ತಾ ಇದೆ. ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ಅದನ್ನ ನೀನು ಪಡೆದುಕೊಳ್ಬೇಡಪ್ಪ ಅಂತ. ಇದು ಹೇಳೋದ್ರ ಉದ್ದೇಶ, ಪುನರ್ಜನ್ಮದ ಪ್ರತಿಪಾದನೆ ಮಾಡುವುದ್ರ ಉದ್ದೇಶ, ಪುನರ್ಜನ್ಮ ನಾವು ಪಡೆದುಕೊಳ್ಳುವ ಪ್ರಯತ್ನ ಮಾಡಬಾರ್ದು. ಶರೀರ ಇರುವಾಗ ಬುದ್ಧಿ ಮನಸ್ಸು ಎಲ್ಲ ಒಳ್ಳೆಯ ಸ್ಥಿತಿಯಲ್ಲಿರುವಾಗ ಆತ್ಮಜ್ಞಾನವನ್ನು ಪಡೆದು ಜೀವನ್ಮುಕ್ತರಾಗಬೇಕು ಅನ್ನೋದೇ ಶ್ರುತಿ ಆಶಯ. ಇರಲಿ, ಮುಂದಿನ ವಿಷಯಗಳನ್ನ ಮುಂದಿನ ತರಗತಿಯಲ್ಲಿ ಚಿಂತನೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.